ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವ ಜನರೇ, ಒಂದು ಬೈಬಲ್ನಿಂದ ಒಂದು ವಿಶೇಷವಾದಂತ ಸಂಗತಿನ ನೋಡಿಕೊಳ್ಳೋಣ. ಅದೇನು ಅಂದ್ರೆ, ಮನುಷ್ಯರು ಹಾಕುವಂತ ಶಾಪ ಮನುಷ್ಯರಿಗೆ ತಗುಲುತ್ತದ ಎಂಬುದಾಗಿ ಮತ್ತೆ ಹೇಳ್ತೀನಿ. ಮನುಷ್ಯರು ಹಾಕುವ ಶಾಪ ಮನುಷ್ಯರಿಗೆ ತಗುಲುತ್ತದ ಎಂಬುದಾಗಿ ನಾವು ಬಹಳವಾಗಿ ನಾವು ಚಿಕ್ಕಂದಿನಿಂದಲೂ ಮತ್ತೆ ಈಗಿನ ಕಾಲದಲ್ಲಿ ಈಗಿನ ಯುಗದಲ್ಲಿ ಮಾತ್ರವಲ್ಲ, ಬಹಳಷ್ಟು ವರ್ಷಗಳಿಂದ ತಲೆಮಾರುಗಳಿಂದ ಬಂದಿರುವಂತ ಒಂದು ಮಾತುಗಳು ಏನು ಅಂತ ಅಂದ್ರೆ, ಶಾಪ ಎನ್ನುವಂಥದ್ದು ಪ್ರತಿಯೊಬ್ರು ಮಾತಾಡ್ತಾ ಇರ್ತಾರೆ. ಹೌದು, ಅವ್ರು ಶಾಪ ಹಾಕಿದರೆ ಅದಕ್ಕೋಸ್ಕರವೇ ಈ ರೀತಿಯಾಗಿ ಆಗಿದೆ, ಅವರ ಒಂದು ಉಸಿರು ತಗ್ಲಿದ್ಕೋಸ್ಕರವೇ ಈ ರೀತಿಯಾಗಿ ಆಗಿದೆ, ಅವರು ಅಷ್ಟ್ರ ಮಟ್ಟಿಗೆ ವೇದನೆಗೊಂಡ್ರು, ಆ ವೇದನೆಗೆ ಕಾರಣರು ಇವರೇ ಆಗಿದ್ರು, ಅವರ ಒಂದು ಶಾಪ ತಗಲಿದ್ಕೋಸ್ಕರವೇ ಈ ರೀತಿಯಾಗಿ ನಮ್ಮ ಕುಟುಂಬ ಹಾಳಾಗೋಗಿದೆ, ಇಲ್ಲ ಒಬ್ಬರು ಶಾಪವನ್ನು ಹಾಕಿದ್ರಿಂದಲೇ ಈ ರೀತಿಯಾದಂತ ಸಾವುಗಳು ನಡೆದಿದೆ, ಏನೋ ಭಯಂಕರವಾದಂತ ರೀತಿಯಲ್ಲಿ ಈ ಶಾಪಗಳ ವಿಷಯದಲ್ಲಿ ಮಾತನಾಡ್ತಿರ್ತಾರೆ. ನಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಬ್ಬ ಮನುಷ್ಯನು ಶಪಿಸಿದ್ರಿಂದಲೇ ಇಂಥ ಕೇಡುಗಳು ನನಗೆ ನಡೆದಿದೆ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ ಕೊಲೆಯನ್ನ ಮಾಡ್ತಿರ್ತಾನೆ. ಆ ಕೊಲೆಯನ್ನ ಮಾಡಿದಂತ ಸಮಯದಲ್ಲಿ ಆ ಕೊಲೆ ಮಾಡಿರುವಂತ ಆ ವ್ಯಕ್ತಿ ಬಹಳಷ್ಟು ಕೇಡುಗಳನ್ನು ಅನುಭವಿಸಂತ ಸಮಯದಲ್ಲಿ, ನಾನಿಂತ ಒಂದು ದಿನ ಇಂಥ ತಪ್ಪನ್ನ ಮಾಡಿದ್ದೆ, ಆದ್ರಿಂದಲೇ ನನಗೆ ಆ ಶಾಪ ನನ್ನ ತಲೆ ಮೇಲೆ ಬಂದಿದೆ ಎಂಬುದಾಗಿ ಆತನು ಆಲೋಚನೆ ಮಾಡ್ತಾನೆ. ಒಂದ್ ವೇಳೆ ಆತನ ಆಲೋಚನೆ ಮಾಡ್ದಲೇ ಇದ್ರು ಕೂಡ ಬೇರೆಯವರು ಆಲೋಚನೆ ಮಾಡ್ತಾರೆ, ಇವನು ಒಂದಿನ ಅವ್ರಿಗೆ ಅಂತ ಒಂದು ಆ ಇಕ್ಕಟ್ಟನ್ನ ಕೊಟ್ಟ, ಅಂತ ಕೇಡನ್ನ ಮಾಡ್ದ ಆ ಮನುಷ್ಯನಿಗೆ ಮಾಡಿದಂತ ಆ ಕೇಡು, ಆ ಶಾಪ ಇವನಿಗೆ ಇವತ್ತು ತಗಲಿದೆ, ಆದ್ರಿಂದಲೇ ಇವನು ಈ ರೀತಿಯಾಗಿ ಇವತ್ತು ಕಷ್ಟ ಪಡ್ತಾ ಇದ್ದಾನೆ, ಈ ರೀತಿಯಾಗಿ ಭಯಂಕರವಾಗಿ ಹಾಳಾಗೋಗ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ಜನಗಳು ಮಾತನಾಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಶಾಪದ ಭಯ ಎನ್ನುವಂಥದ್ದಿದೆ. ಯಾಕೆ ಶಾಪ ಎನ್ನುವಂಥದ್ದು ಭಯ ಇದೆ ಅಂತ ಅಂದ್ರೆ, ಯಾವುದೋ ರೀತಿಯಾದಂತ ಒಂದು ತಪ್ಪನ್ನ ಮಾಡಿದ್ರೆ ಆ ತಪ್ಪು ನಮ್ಮ ಮೇಲೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಎಂಬುದಾಗಿ, ಒಂದಲ್ಲ ಒಂದು ದಿನ ನಮ್ಮ ಮೇಲೆ ಬಂದೇ ಬರುತ್ತೆ ಎಂಬುದಾಗಿ ಶಾಪಕ್ಕೆ ಮನುಷ್ಯನು ಭಯ ಪಡ್ತಿರ್ತಾನೆ. ಶಾಪದಿಂದಲೇ ಇಂಥ ಒಂದು ಗತಿ ಬಂದಿದೆ ಅಂತಂದ್ರೆ, ಮನುಷ್ಯನ ಜೀವಿತದಲ್ಲಿ ಯಾವುದೋ ಒಂದು ಕೇಡು ನಡೀತೆ ಅಂದ್ಕೊಂಡ್ರೆ, ಯಾವುದೋ ಒಂದು ಪಾಪಕ್ಕೆ ಮಾಡಿರುವಂತ ಆ ಪಾಪದಿಂದ ಬಂದಿರುವಂತ ಶಾಪವೇ ಇದಕ್ಕೆ ಕಾರಣ. ಆ ಶಾಪದಿಂದಲೇ ನನಗೆ ಈ ರೀತಿಯಾದಂತ ಕೇಡುಗಳು ನಡೀತಾ ಇದೆ. ಈ ಒಂದು ಶಾಪದಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂತ ಅಂದ್ರೆ ಯಾವುದೋ ಒಂದು ದಾರಿಗಳನ್ನ ಹುಡುಕೊಳ್ತಾ ಇರ್ತಾನೆ. ಅಂದ್ರೆ ಆತನಿಗೆ ಬಂದಂತ ಆಲೋಚನೆಗಳಿಗೆ ಅನುಸಾರವಾಗಿ ಆತನಿಗೆ ಯಾವ ಆಲೋಚನೆ ಬರುತ್ತೆ, ಯಾರೋ ಒಂದು ಬಾಬಾ ಹೇಳಿದಂತ ಆಲೋಚನೆಗಳಾಗಿರ್ಬೋದು, ಒಂದು ಯಾರೋ ಪಂಡಿತರುಗಳು ಹೇಳಿದಂತ ಆಲೋಚನೆಗಳಿಗೆ ಅನುಸಾರವಾಗಿ ಆಗಿರ್ಬೋದು, ಯಾರೋ ಒಬ್ರು ಪೂಜಾರಿಗಳು ಹೇಳಿದಂತ ಆಲೋಚನೆಗಳಿಗೆ ಅನುಸಾರವಾಗಿ ಆಗಿರ್ಬೋದು, ಇನ್ನ ಯಾರೇ ಆಗಿರ್ಬೋದು, ಅವರ ಆಲೋಚನೆಗಳಿಗೆ ಅನುಸಾರವಾಗಿ ಎಲ್ಲೋ ಹೋಗುವಂಥದ್ದು, ಯಾವುದೋ ರಕ್ತ ಬಲಿಯನ್ನು ಮಾಡುವಂಥದ್ದು, ಎಲ್ಲೋ ನೀರನ್ನು ಮುಳುಗುವಂಥದ್ದು, ಇಲ್ಲ ಯಾವುದೋ ದಾನ ಧರ್ಮ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಇವೆಲ್ಲವನ್ನ ಮಾಡ್ತಾ ಇರ್ತಾರೆ. ಇವೆಲ್ಲವನ್ನ ಮಾಡುವಂತದ್ರ ಹಿಂದೆ ಇರುವಂತ ಒಂದು ಉದ್ದೇಶ ಏನು ಅಂತ ಹೇಳಿ ನೋಡುವಾಗ ಖಚಿತವಾಗಿ ಒಂದೇ, ಆ ಶಾಪದಿಂದ ತಪ್ಪಿಸ್ಕೊಳ್ಬೇಕು ಅಂತ. ಪಾಪ ಏನು ಮಾಡಿಬಿಟ್ಟಿದೀವಿ, ಆ ಪಾಪ ಮಾಡಿದ್ರಿಂದಲೇ ಈ ಶಾಪ ಎನ್ನುವಂಥದ್ದು ಬಂದಿದೆ, ಈ ಶಾಪದಿಂದಲೇ ಆ ಕೇಡು ಎನ್ನುವಂಥದ್ದು ಬಂದಿದೆ. ಈ ಕೇಡು ಹೋಗ್ಬೇಕು ಅಂದ್ರೆ ನಮ್ಮ ಮೇಲಿರುವಂತ ಶಾಪ ನಿವಾರಣೆ ಆಗ್ಬೇಕು. ಆ ಶಾಪ ನಿವಾರಣೆಗೋಸ್ಕರ ಯಾವ್ದ್ಯಾವ್ದೋ ಕ್ರಮಗಳನ್ನ ಕೈಗೊಳ್ತಾ ಇರ್ತಾನೆ, ಏನೇನೋ ಒಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ನಿಜವಾಗ್ಲೂ ನಾವು ಒಂದು ಆಲೋಚನೆಯನ್ನ ಮಾಡುವಂತದ್ದಾದ್ರೆ, ಒಬ್ಬ ಮನುಷ್ಯನ ಹಾಕುವಂತ ಶಾಪ ತಗುಲುತ್ತಾ? ಒಬ್ಬ ಮನುಷ್ಯನ್ಗೆ ಇನ್ನೊಬ್ಬ ಮನುಷ್ಯನು ಶಾಪವನ್ನ ಹಾಕಿದ್ರೆ ಆ ಶಾಪ ತಗುಲುತ್ತಾ? ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನ ಶಪಿಸುವಂತ ಒಂದು ಅಧಿಕಾರ ಇದೆಯಾ? ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮಾತಿನಿಂದಲೇ ಕೇಡನ್ನ ಉಂಟು ಮಾಡುವಂತ ಒಂದು ಶಕ್ತಿ ಮನುಷ್ಯನ ಮಾತಿನಲ್ಲಿ ಇದೆಯಾ? ಒಂದು ವೇಳೆ ಆ ರೀತಿಯಾಗಿ ತಗುಲುವಂತದ್ದಾದ್ರೆ ಆ ಒಂದು ಯಾವ ಶಾಪಗಳು ತಗುಲುತ್ತೆ? ಒಂದು ವೇಳೆ ಶಾಪ ತಗುಲುತ್ತದೆ, ಒಬ್ಬ ಮನುಷ್ಯನ ಹಾಕಿದಂತ ಶಾಪ ಇನ್ನೊಬ್ಬ ಮನುಷ್ಯನಿಗೆ ತಗುಲುತ್ತೆ, ಅದು ತಟ್ಟುತ್ತೆ, ಅವನಿಗೆ ಕೇಡನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದಾದ್ರೆ ಯಾವ ರೀತಿಯಾದಂತ ಶಾಪ ತಗುಲುತ್ತೆ, ಇಲ್ಲ ಯಾವ ರೀತಿಯಾದಂತ ಶಾಪಗಳು ತಗುಲಲ್ಲ? ಇದನ್ನ ಆಲೋಚನೆ ಮಾಡ್ಬೇಕು. ಇಲ್ಲಿ ಮುಖ್ಯವಾಗಿ ಈ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಜನಗಳು ಹಲವಾರು ಕಾರಣಗಳನ್ನ ಹೇಳ್ತಾರೆ. ಪಂಡಿತರುಗಳಾಗಿರ್ಬೋದು,
ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುವಂತವರಾಗಿರ್ಬೋದು, ಭವಿಷ್ಯತ್ತನ್ನು ಹೇಳ್ತೀನಿ ಎನ್ನುವಂತವರಾಗಿರ್ಬೋದು, ಪಾಪ ನಿವಾರಣೆಗಳ ಬಗ್ಗೆ ಎಷ್ಟೋ ಸೂಚನೆಗಳನ್ನು ಹೇಳುವಂತವರಾಗಿರ್ಬೋದು, ಇವ್ರು ಯಾರೇ ಏನೇನೇ ಹೇಳ್ಬೋದು. ಶಾಪಗಳು ಬರುತ್ತೆ ಎನ್ನುವಂತ ರೀತಿಯಲ್ಲಿ, ಆ ಶಾಪಗಳ ಪರಿಹಾರವುದಕ್ಕೆ ಇಂಥ ಕಾರ್ಯಗಳನ್ನ ಮಾಡ್ಬೇಕು ಎನ್ನುವಂತ ರೀತಿಯಲ್ಲಿ ಎಷ್ಟೋ ಮಾತುಗಳನ್ನ ಇವರು ಹೇಳ್ಬೋದು. ಆದ್ರೆ ನಿಜವಾಗ್ಲೂ ಬೈಬಲ್ ಶಾಪದ ಬಗ್ಗೆ ಏನ್ ಹೇಳುತ್ತೆ? ಸಾಕ್ಷಾತ್ ಸೃಷ್ಟಿಕರ್ತನೆ ಯಾವುದೇ ವಿಚಾರವನ್ನ ಆತನು ಕೊನೆಗಾಣಿಸದ ಹೊರತು, ಆತನು ತಿಳಿಸದ ಹೊರತು, ಯಾವ ಮನುಷ್ಯನಿಗೂ ಯಾವ ಸಂಗತಿಯು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಮ ಕಷ್ಟ. ಕಷ್ಟದಲ್ಲಿ ಕಷ್ಟ. ಯಾಕೆ ಅಂತಂದ್ರೆ ಸಾಕ್ಷಾತ್ ಸೃಷ್ಟಿಕರ್ತನೆ ಆತನು ಸರ್ವಜ್ಞಾನಿ. ಆತನು ಅದು ಶಾಪದ ವಿಷಯದಲ್ಲಿ ಆಗಿರ್ಬೋದು, ಪಾಪದ ವಿಷಯದಲ್ಲಿ ಆಗಿರ್ಬೋದು, ಮನುಷ್ಯನ ಜೀವಿತದ ವಿಷಯದಲ್ಲಿ ಆಗಿರ್ಬೋದು, ಸೃಷ್ಟಿಯ ವಿಷಯದಲ್ಲಿ ಆಗಿರ್ಬೋದು, ಇನ್ನೊಂದು ಲೋಕಗಳ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಒಬ್ಬ ಮನುಷ್ಯನು ಯಾವುದೇ ಕಾರ್ಯವನ್ನ ಅವನು ಪರಿಪಕ್ವವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದು ಯಾರಾದ್ರೂ ಸರಿ. ಆದ್ರೆ ಸಾಕ್ಷಾತ್ ಸೃಷ್ಟಿಕರ್ತನು ಹೇಳುವಂತ ಮಾತು ಪರಿಪಕ್ವವಾಗಿ, ಅದು ಯಾವುದೇ ತಪ್ಪಿಲ್ಲದಂತ ರೀತಿಯಲ್ಲಿ, ದೋಷವಿಲ್ಲದಂತ ರೀತಿಯಲ್ಲಿ, ಯಾವುದೇ ಕಳಂಕ ಎನ್ನುವಂಥದ್ದಿಲ್ಲದಂತ ರೀತಿಯಲ್ಲಿ ಖಚಿತವಾಗಿ ನೇರವಾಗಿರುವಂತ ಉತ್ತರವಾಗಿರ್ತದೆ. ಸಾಕ್ಷಾತ್ ಸೃಷ್ಟಿಕರ್ತನು ಈ ಬೈಬಲ್ ನಲ್ಲಿ ಶಾಪದ ವಿಷಯದಲ್ಲಿ ಏನ್ ಬರ್ಸಿರ್ತಾನೆ? ಒಂದ್ ವೇಳೆ ದೇವ್ರು ಬೈಬಲ್ ಅಲ್ಲಿ ಪಾಪದ ವಿಷಯದಲ್ಲಿ, ಶಾಪದ ವಿಷಯಗಳಲ್ಲಿ ಬರ್ಸಿದಾನ? ಆ ಶಾಪದ ವಿಷಯದಲ್ಲಿ ಬೈಬಲ್ ಒಂದ್ ವೇಳೆ ಏನ್ ಹೇಳುತ್ತೆ? ಅದನ್ನ ಒಂದ್ಸರಿ ನಾವು ನೋಡಿಕೊಳ್ಳುವಂತದ್ದಾದ್ರೆ, ಬೈಬಲ್ ಅಲ್ಲಿ ಶಾಪಗಳು ಇದೆಯಾ ಅಂತ ಅಂದ್ರೆ ಶಾಪಗಳು ಇದೆ. ಬೈಬಲ್ ಅಲ್ಲಿ ಶಾಪ ಎನ್ನುವಂಥದ್ದು ಇದೆ. ಆ ಶಾಪವನ್ನ ಯಾರು ಹಾಕಿದಾರೆ ಗೊತ್ತಾ? ಒಬ್ಬ ವ್ಯಕ್ತಿ ಶಾಪವನ್ನ ಹಾಕಿದಾನೆ. ಆ ಒಂದು ವಚನವನ್ನು ನೋಡಿಕೊಳ್ಳುವಂತದ್ದಾದ್ರೆ, 1 ಸಮುವೇಲ 17ನೇ ಅಧ್ಯಾಯ 43ನೇ ವಚನವನ್ನ ಓದಿ. 1 ಸಮುವೇಲ 17ನೇ ಅಧ್ಯಾಯ 43ನೇ ವಚನ. ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಸಾಕು. ಇಲ್ಲಿ ನೋಡಿ, ಇದು ಯಾವ ಸಂದರ್ಭ ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದೇನು ಅಂದ್ರೆ ದಾವೀದು ಮತ್ತೆ ಗೋಲ್ಯಾತನ ಒಂದು ಸಂದರ್ಭ. ಅಂದ್ರೆ ದಾವೀದನು, ಆ ಒಂದು ಗೋಲ್ಯಾತನು ಇಸ್ರಾಯೇಲರನ್ನ ಶಪಿಸುವಂತ ರೀತಿಯಲ್ಲಿ, ಮತ್ತೆ ಹೀಯಾಳಿಸಿ ಮಾತನಾಡುವಂತ ರೀತಿಯಲ್ಲಿ, ದೇವರನ್ನ ಹೀಯಾಳಿಸಿ ಮಾತನಾಡುವಂತ ಮಾತುಗಳನ್ನ ಚಿಕ್ಕ ಬಾಲಕನಾಗಿ ಇದ್ದಂತ ದಾವೀದನು ಕೇಳಿ, ಆತನ ಏನ್ ಮಾಡ್ತಾನೆ, ಆತನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಸೌಲನ ಸೈನ್ಯವೆಲ್ಲವೂ ಕೂಡ, ಇಸ್ರಾಯೇಲರ ಸೈನ್ಯವೆಲ್ಲವೂ ಕೂಡ ಅವನ ಮುಂದೆ ಭಯಪಟ್ಟು ಸುಮ್ಮನೆ ಇದ್ದಂತ ಸಮಯದಲ್ಲಿ ಚಿಕ್ಕ ಬಾಲಕನಾಗಿರುವಂತ ದಾವೀದನ ಆತನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಏನಕ್ಕೆ ಹೋಗ್ತಾನೆ ಅಂದ್ರೆ ಆತನಿಗೆ ದೇವರ ಮೇಲೆ ಇರುವಂತ ಭಯಭಕ್ತಿಯೇ ಕಾರಣ. ಆತನು ಯುದ್ಧಕ್ಕೆ ಹೋಗೋದಕ್ಕೆ ಕಾರಣ ಏನಂದ್ರೆ ದೇವರ ಮೇಲೆ ಭಯಭಕ್ತಿ. ದೇವರ ಮೇಲೆ ಭಯಭಕ್ತಿ, ಪ್ರೀತಿ ಎಲ್ಲವೂ ಇರುವಂತ ಕಾರಣ ಆತನು ತನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಆಲೋಚನೆ ಮಾಡ್ತಾ ಇಲ್ಲ. ನಾನು ನಿಜವಾಗ್ಲೂ ಇಂಥ ಬೃಹದಾಕಾರದಲ್ಲಿರುವಂತ ಮನುಷ್ಯನನ್ನು ಜಯಿಸ್ತೀನ ಎನ್ನುವಂತ ರೀತಿಯಲ್ಲಿ ಆತನ ಆಲೋಚನೆ ಮಾಡದೆ, ದೇವರ ಮೇಲಿರುವಂತ ಪ್ರೀತಿ, ಭಕ್ತಿ, ಭಯಗಳಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ಆತನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಆ ಯುದ್ಧಕ್ಕೆ ಹೋಗುವಂತ ಸಮಯದಲ್ಲಿ ಇಲ್ಲಿ ಏನ್ ನಡೆದಿದ್ಯೋ ಒಂದ್ಸರಿ ಆಲೋಚನೆ ಮಾಡಿ. 41ರಿಂದ ಓದ್ತೀನಿ ನೋಡಿ. ಇತ್ತ ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ಆ ಫಿಲಿಷ್ಟಿಯರ ಸೈನ್ಯ, ಇಸ್ರಾಯೇಲರ ಸೈನ್ಯ ಎದುರು ಬದಲಾಗಿ ನಿಂತಿದೆ. ಆ ಒಂದು ಸಮಯದಲ್ಲಿ ಏನಾಗಿದೆ, ಆ ಫಿಲಿಷ್ಟಿಯ ಸೈನ್ಯದಿಂದ ಆ ಗೋಲ್ಯಾತ್ ಎನ್ನುವಂತ ಬೃಹದಾಕಾರದಲ್ಲಿರುವಂತ ಎತ್ತರವಾದಂತ ಮನುಷ್ಯನು, ಆತನು ಆ ಸೈನ್ಯದೊಳಗಿಂದ ಮುಂದೆ ಬರ್ತಾ ಇದ್ದಾನೆ. ಇತ್ಕಡೆಗೆ ಏನಾಗ್ತಾ ಇದೆ, ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಅಂದ್ರೆ ಗುರಾಣಿಯನ್ನ ಒತ್ತುಕೊಂಡು ಹೋಗುವಂತ ರೀತಿಯಲ್ಲಿ ಆತನೊಬ್ಬ ಆಳೆ ಮುಂದೆ ಬರ್ತಾ ಇದ್ದಾನೆ. ಗುರಾಣಿಯನ್ನ ಆತನ ಹಿಡಿದುಕೊಂಡಿಲ್ಲ. ಅವನ ಗುರಾಣಿಯನ್ನು ಒಬ್ಬ ಮನುಷ್ಯನು ಒತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಆಲೋಚನೆ ಮಾಡ್ಬೇಕು, ಆ ಗುರಾಣಿ ಎಷ್ಟು ದೊಡ್ಡದಾಗಿದೆ ಎನ್ನುವಂಥದ್ದನ್ನ, ಆ ಗುರಾಣಿಯನ್ನು ಬಳಸುವಂತ ಆ ಮನುಷ್ಯನ ಎಷ್ಟು ದೊಡ್ಡದಾಗಿದ್ದಾನೆ ಎನ್ನುವಂಥದ್ದು. ಗುರಾಣಿ ಬರುವವನು ಅವನ ಮುಂದೆ ಇದ್ದನು. ಫಿಲಿಷ್ಟಿಯನು ಕೆಂಪಣ್ಣದವನು, ಸುಂದರನು, ಯೌವನಸ್ಥನು ಆದ ದಾವೀದನನ್ನು ನೋಡಿ ತಿರಸ್ಕಾರ ಮಾರಿ. ಫಿಲಿಷ್ಟಿಯನ್ ಇಲ್ಲಿ ಏನ್ ಮಾಡ್ತಾ ಇದ್ದಾನ ನೋಡಿ. ಫಿಲಿಷ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನು ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ಈತನು ದೊಡ್ಡ ಕತ್ತಿಯನ್ನು ಹಿಡಿದುಕೊಂಡು ಆತನ ಬರ್ತಾ ಇದ್ದಾನೆ. ಆದ್ರೆ ದಾವೀದನ ಏನ್ ಮಾಡ್ತಾ ಇದ್ದಾನೆ, ಕೋಲನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಕುರಿ ಕಾಯೋದಕ್ಕೆ ಕೋಲನ್ನು ಇಟ್ಕೊಂತ ಇದ್ನಲ್ಲ ಈತನು, ಆ ಕೋಲನ್ನು ಹಿಡ್ಕೊಂಡು ಈತನು ಹೋಗ್ತಾ ಇದ್ದಾನೆ.
ಇಲ್ಲಿ ಯುದ್ಧ ಮಾಡೋದಕ್ಕೋಸ್ಕರ ಕತ್ತಿಯನ್ನು ಹಿಡ್ಕೊಂಡ್ ಬರ್ತಾನೆ ಅಂತ ಹೇಳಿ ಈ ಗೋಲ್ಯಾತನ ಅಂದ್ಕೊಂಡಿದ್ದೇನು, ಆದ್ರೆ ದಾವೀದನ ಈ ರೀತಿಯಾಗಿ ಹೋಗಿದ್ದಾನೆ. ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು, ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ 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 ಅಂತ ಎಂಬುದಾಗಿದೆ ನೋಡಿ. ಅಂದ್ರೆ ಶಪಿಸಿ ಅಂದ್ರೆ ಏನರ್ಥ? ಆತನು ಅವನ ದೇವರ ಹೆಸರಿನಲ್ಲಿ ಈತನಿಗೆ ಶಾಪವನ್ನು ಹಾಕ್ತಾ ಇದ್ದಾನೆ. ಏನಂತ ಶಾಪವನ್ನು ಕೊಡ್ತಾ ಇದ್ದಾನೆ ನೋಡಿ. ಇಲ್ಲಿ ಬಾ, ನಾನು ನಾಯಿಯೊಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ನಾನು ನಿನ್ನ ಮಾಂಸವನ್ನ ಮೃಗ ಪಕ್ಷಿಗಳಿಗೆ ನಾನು ಹಂಚಿಕೊಡ್ತೀನಿ ಅಂತ. ಅಂದ್ರೆ ಏನಂತ ಶಾಪವನ್ನು ಕೊಡ್ತಾ ಇದ್ದಾನೆ ಅಂದ್ರೆ, ನೀನು ಸಾಯ್ಲಿ ಎಂಬುದಾಗಿ ಆತನು ಶಾಪವನ್ನು ಕೊಡ್ತಾ ಇದ್ದಾರೆ. ಆ ಗೋಲಿಯಾತನು ದಾವೀದನಿಗೆ ನೀನು ಸಾಯ್ಲಿ ಎಂಬುದಾಗಿ. ಅಂದ್ರೆ ಯಾವ ರೀತಿಯಾಗಿ ಸಾಯ್ಬೇಕು? ಈತನು ಆ ಗೋಲಿಯಾತನ ಕೈಯಲ್ಲಿದ್ದಂತ ಕತ್ತಿಯಿಂದ ಚೂರು ಚೂರಾಗಿ ಹೋಗ್ಬೇಕು ದಾವೀದನು. ಆ ರೀತಿಯಾಗಿ ಶಾಪವನ್ನ ಕೊಡ್ತಾ ಇದ್ದಾನೆ. ಈ ಶಾಪವನ್ನ ಕೊಟ್ಟಂತ ಸಮಯದಲ್ಲಿ ಆ ಶಾಪ ನೆರವೇರಿದ್ಯಾ ಅಂತ ನೋಡುವಾಗ ನೆರವೇರಿಲ್ಲ. ಆ ಶಾಪ ನೆರವೇರಿಲ್ಲ. ಶಾಪ ಏನಾಗಿದೆ? ಗೋಲಿಯಾತನೇ ಸತ್ತಿದ್ದಾನೆ. ಅಂದ್ರೆ ಗೋಲಿಯಾತನು ದಾವೀದನ ಸಾಯ್ಲಿ ಅಂತ ಹೇಳಿ ಶಾಪವನ್ನ ಕೊಟ್ರೆ, ಶಾಪವನ್ನ ಹಾಕಿದಂತ ಆ ಗೋಲಿಯಾತನೇ ಸತ್ತೋಗಿದ್ದಾನೆ. ಅಂದ್ರೆ ಅವನ ಶಾಪ ನೆರವೇರಿಲ್ಲ. ಒಂದೇ ಮಾತು ನಾನು ಹೇಳ್ತಿರುವಂತ ಭಾವ ಏನು ಅಂದ್ರೆ, ಗೋಲಿಯಾತನು ಹಾಕಿದಂತ ಶಾಪ ನೆರವೇರಿಲ್ಲ. ಆಲೋಚನೆ ಮಾಡಿ, ಬೈಬಲ್ ಅಲ್ಲಿ ಒಬ್ಬ ಮನುಷ್ಯನು ಶಪಿಸಿರುವಂತದನ್ನ ತೋರಿಸಿದೀನಿ, ಅವನ ಶಾಪವನ್ನ ಹಾಕಿರುವಂತದ್ದನ್ನು ಕೂಡ ತೋರಿಸಿದೀನಿ, ಆದ್ರೆ ಅವನ ಶಾಪ ನೆರವೇರಿಲ್ಲ. ಆಲೋಚನೆ ಮಾಡಿ ಯಾವ ರೀತಿಯಾಗಿದೆಯೋ ಶಾಪದ ವಿಷಯದಲ್ಲಿ ಬೈಬಲ್ ಏನ್ ಹೇಳ್ತಾ ಇದೆಯೋ ಎನ್ನುವಂಥದ್ದನ್ನ. ಮತ್ತೆ ಇನ್ನೊಂದು ಮಾತನ್ನ ನೋಡಿಕೊಳ್ಳುವನ್ನ, ಆದಿಕಾಂಡ ಗ್ರಂಥ 9ನೇ ಅಧ್ಯಾಯ 25ನೇ ವಚನವನ್ನು ಓದಿ. ಆದಿಕಾಂಡ ಗ್ರಂಥ 9ನೇ ಅಧ್ಯಾಯ 25ನೇ ವಚನ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಅಂದನು. ಅವನು ಇನ್ನೂ ನುಡಿದಿದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ಯೆಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನು ಅವರಿಗೆ ದಾಸನಾಗಿರಲಿ ಎಂಬುದು. ಇಲ್ಲಿ ನೋಡಿ, ಇದು ಯಾವ ಸಂದರ್ಭ ಎಂಬುದಾಗಿ ನಮಗೆ ಗೊತ್ತಿದೆ. ಈ ನೋಹನು ಆತನು ದ್ರಾಕ್ಷಿ ತೋಟವನ್ನ ಮೊಟ್ಟ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾನೆ. ಆ ಮೊಟ್ಟ ಮೊದಲನೇದಾಗಿ ದ್ರಾಕ್ಷಿ ತೋಟವನ್ನ ಸ್ಟಾರ್ಟ್ ಮಾಡಿದಂತವನು ದ್ರಾಕ್ಷಿ ತೋಟದಲ್ಲಿ ಬಂದಂತ ದ್ರಾಕ್ಷ ರಸವನ್ನ ಕುಡಿದು ಆತನು ಅಮಲೇರಿರ್ತಾನೆ. ಅಮಲೇರಿದಂತ ಸಮಯದಲ್ಲಿ ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದಾನೆ. ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು. ಇವತ್ತು ಮದ್ಯವನ್ನು ಕುಡಿದಂತವರು ಕೆಲವೊಂದು ಸಮಯಗಳಲ್ಲಿ ಪಬ್ಲಿಕ್ ಅಲ್ಲಿ, ಬೀದಿಯಲ್ಲಿ, ಅಂದ್ರೆ ರೋಡಿನಲ್ಲೇನೆ ಅವರು ಬಿದ್ದಿರ್ತಾರೆ. ಅವರು ಬೆತ್ತಲೆಯಾಗಿ ಆದ್ರೂ ಬಿದ್ದಿರ್ಬೋದು, ಬಟ್ಟೆ ಉಳ್ಳಂತವರಾಗಿ ಆದ್ರೂ ಬಿದ್ದಿರ್ಬೋದು, ಈ ಚೆನ್ನಾಗಿರುವಂತ ಜಾಗದಲ್ಲಿ ಆದ್ರೂ ಬಿದ್ದಿರ್ಬೋದು, ಚೆನ್ನಾಗಿಲ್ಲದೆ ಇರುವಂತ ಜಾಗದಲ್ಲಿ ಆದ್ರೂ ಬಿದ್ದಿರ್ಬೋದು. ಯಾವ ಜಾಗದಲ್ಲಿ ಯಾವ ರೀತಿಯಾಗಿರ್ತಾರೋ ಅವ್ರಿಗೆ ಗೊತ್ತಿರೋದೇ ಇಲ್ಲ. ಯಾಕಂದ್ರೆ ಈ ಸಂದರ್ಭಗಳನ್ನೆಲ್ಲ ನಾವು ನೋಡೇ ಇರ್ತೀವಿ. ಅಂದ್ರೆ ಮದ್ಯವನ್ನು ಕುಡಿದ್ರೆ ಆ ರೀತಿಯಾಗಿ ಆಗುತ್ತಾ? ಆ ರೀತಿಯಾಗಿ ಆಗುತ್ತೆ. ಈಗ ಮದ್ಯವನ್ನ ಕುಡಿದ್ರೆ ಆ ರೀತಿಯಾಗಿ ಆಗಿರುವಂತದ್ದು ಯಾರ ತಪ್ಪು? ಈಗ ಅವ್ರು ಅಲ್ಲಿ ಬಿದ್ದಿರೋದಕ್ಕೆ ಯಾರ ತಪ್ಪು? ಬೇರೆ ಮನುಷ್ಯರ ತಪ್ಪ? ಅವರ ಮನೆಯವರ ತಪ್ಪ? ಅವ್ರನ್ನ ಎತ್ತಂತವ್ರದ್ದು ತಪ್ಪ? ಯಾರ್ದು ತಪ್ಪಲ್ಲ. ಕುಡಿದು ಆ ರೀತಿಯಾಗಿ ಬಿದ್ದಿರುವಂತ ಅವಂದೇ ತಪ್ಪು. ಆಲೋಚನೆ ಮಾಡಿ. ನೋಹನು ಕೂಡ ಇಲ್ಲಿ ಈತನ ನೋಹನು ಕೂಡ ಏನ್ ಮಾಡಿದಾನೆ? ಇಲ್ಲಿ ಆತನು ದ್ರಾಕ್ಷಾರಸವನ್ನ ಮಾಡಿದಾನೆ, ದ್ರಾಕ್ಷಾರಸವನ್ನ ಕುಡಿದಿದ್ದಾನೆ. ದ್ರಾಕ್ಷಾರಸವನ್ನ ಕುಡಿದು ಆತನು ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದಾನೆ. ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದಂಥವನನ್ನ ಈ ಕಾನಾನ್ ಎನ್ನುವಂತ ಮಗನು ನೋಡಿದ್ದಾನೆ. ಅಂದ್ರೆ ಆತನು ಉದ್ದೇಶಪೂರ್ವಕವಾಗಿ ಬಂದು ನೋಡಿದ್ನೋ, ಇಲ್ಲ ಒಂದ್ ವೇಳೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತನು ಗೂಡಾರದೊಳಗೆ ದಿಢೀರಂತ ಬಿದ್ದಿರುವಂತದ್ದನ್ನ ದಿಢೀರಂತ ಆತನು ನೋಡಿದ್ದಾನೆ. ಇದಾಗಿದೆ. ಆಲೋಚನೆ ಮಾಡಿ, ಈ ರೀತಿಯಾಗಿ ಆಗಿದೆ. ಆತನೇನೋ ಕುಡ್ದಿದ್ದಾನೆ, ಆತನು ಬಿದ್ದೋಗಿದ್ದಾನೆ. ಈತನೇನೋ ಒಳಗ್ ಬರುವಂತ ರೀತಿಯಲ್ಲಿ ಬಂದಿದ್ದಾನೆ. ನಾವು ಸಾಮಾನ್ಯವಾಗಿ ಮನೆಯಿಂದ ಒಳಗಡೆ ಬಂದ ನಾವು ನೋಡ್ತೀವಿ. ದಿಢೀರಂತ ನಮ್ಮ ಮನೆ ಒಳಗೆ ಏನ್ ನಡೆದ ಇದೆಯೋ ಅನ್ನುವಂಥದ್ದು ಗೊತ್ತಿಲ್ಲದಲೇ ಇರುವಂತ ಸಮಯದಲ್ಲಿ ನಾವು ಒಳಗಡೆ ನೋಡ್ತೀವಿ. ಆ ರೀತಿಗೆ ಕಾನಾನು ಕೂಡ ನೋಡಿದ್ದಾನೆ. ಕಾನಾನನ ಕಣ್ಣಿಗೆ ಕಂಡಿದ್ದಾನೆ. ಕಂಡಿರುವಂತದ್ದನ್ನ ಆತನ ಏನ್ ಮಾಡಿದಾನೆ? ಹೋಗಿ ಅವನು ಆ ಸಹೋದರರಿಗೆ ತಿಳಿಸಿದ್ದಾನೆ. ಈ ವಿಷಯ ನೋಹನಿಗೆ ಗೊತ್ತಾಗಿದೆ. ಆತನು ಅಮಲು ಇಳಿದು ಆತನು ಎದ್ದ ಮೇಲೆ ಏನಾಗಿದ್ದಾನೆ? ಆತನ ಏನ್ ಮಾಡಿದ್ದಾನೋ ಇಲ್ಲಿ ನೋಡಿ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ. ಅಂದ್ರೆ ಇಲ್ಲಿ ನೋಹನು ಶಾಪವನ್ನು ಕೊಡ್ತಾ ಇದ್ದಾನೆ.
ನೋಹವನ್ನು ಶಾಪವನ್ನು ಕೊಡ್ತಾ ಇದ್ದಾನೆ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಅಂದನು. ಅವನು ಇನ್ನೂ ನುಡಿದದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ, ಎಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವನಿಗೆ ದಾಸನಾಗಿರಲಿ ಎಂಬುದು. ಅಂದ್ರೆ ಇಲ್ಲಿ ಆ 3 ಜನಗಳ ಮಕ್ಕಳುಗಳಲ್ಲಿ 2 ಮಕ್ಕಳನ್ನ ಆಶೀರ್ವಾದ ಮಾಡುವಂತ ರೀತಿಯಲ್ಲಿ, ಈ ಕಾನಾನನು ಮಾತ್ರ ಅವರಿಗೆ ದಾಸನಾಗುವಂತ ರೀತಿಯಲ್ಲಿ. ಅಂದ್ರೆ ದಾಸತ್ವ ಅಂದ್ರೆ ಯಾವ ರೀತಿಯಾಗಿ? ಮಕ್ಕಳನ್ನ ಯಾವ ತಂದೆಯು ದಾಸರಾಗಿರ್ಬೇಕು ಎಂಬುದಾಗಿ ಬಯಸಲ್ಲ. ಇವತ್ತು ನಾವು ನಮ್ಮ ಮಕ್ಕಳನ್ನ ಬೀದಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ಲಿ ಎಂಬುದಾಗಿ ನಾವು ಆಸೆ ಪಡ್ತೀವ? ಇಲ್ಲ ಕೂಲಿ ಕೆಲಸವನ್ನು ಮಾಡ್ಲಿ ಎಂಬುದಾಗಿ ನಾವು ಆಸೆ ಪಡ್ತೀವ? ನಾವು ಯಾವತ್ತು ನಮ್ಮ ಮಕ್ಕಳು ಉನ್ನತವಾಗಿರ್ಬೇಕು, ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ಬೇಕು, ಉನ್ನತವಾದಂತ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಬೇಕು ಎಂಬುದಾಗಿನೇ ನಾವು ಆಸೆ ಪಡ್ತೀವಿ. ಆ ರೀತಿಯಾಗಿ ನೋಹನ್ಗೂ ಕೂಡ ಆಸೆ ಇಲ್ವಾ? ನೋಹನ್ಗೂ ಕೂಡ ಆಸೆ ಇದೆ. ಆದ್ರೆ ಈ ಇರುವಂತ ಆಸೆನ ಆತನ ಏನ್ ಮಾಡ್ತಾನೆ, 2 ಮಕ್ಕಳಿಗೆ ಮಾತ್ರವೇ ನೀವು ಚೆನ್ನಾಗಿರ್ರಿ, ನನ್ನ ಗುಡಾರದಲ್ಲಿ ಎಫೆತನ ವಾಸ ಮಾಡ್ಲಿ, ದೇವರ ಅವನನ್ನ ಕಾಪಾಡ್ಲಿ ಎಂಬುದಾಗಿ ಇವೆಲ್ಲವನ್ನು ಹೇಳ್ತಾ ಇದ್ದಾನೆ. ಆದ್ರೆ ಅವನ ಗರ್ಭದ ಮೂಲಕವಾಗಿನೇ ಬಂದಂತ ಆ ಕಾನಾನೆನ್ನುವಂತ ಮಗನಿಗೆ ಮಾತ್ರ ಶಾಪವನ್ನು ಕೊಡ್ತಾ ಇದ್ದಾನೆ, ದಾಸನಾಗ್ಲಿ ಅಂತ. ಅಂದ್ರೆ ದಾಸ ಅಂದ್ರೆ ಏನು? ಕೂಲಿ ಕೆಲಸಕ್ಕಿಂತ ಕಡೆಯಾದಂತವನು, ಕೂಲಿ ಕೆಲಸದ ಆಳು ಕೂಡ ಅಲ್ಲ. ದಾಸತ್ವ ಅಂದ್ರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನ ದಾಸತ್ವದಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ. ಈ ದಾಸತ್ವ ಅಂದ್ರೆ ಏನು ಅಂದ್ರೆ ಕೂಲಿ ಕೊಟ್ಟು ಮಾಡಿಸ್ಕೊಳ್ಳುವಂತದ್ದಲ್ಲ, ಬಿಟ್ಟಿ ಕೆಲಸ ಅದು. ಇವತ್ತು ಯಾವ್ದೋ ಒಬ್ಬ ಯಜಮಾನನ ಮನೆಯಲ್ಲಿ ಈ ದಾಸತ್ವದಲ್ಲಿ ನಾವು ಸೇರ್ಕೊಂಡ್ರೆ ಏನಾಗುತ್ತೆ? ಈಗ ನಮ್ಮ ತಂದೆಯವರೆಲ್ಲ ಇದ್ರು ಒಂದು ಸಮಯದಲ್ಲಿ, ಆಗಿನ ಕಾಲದಲ್ಲಿ ನಮ್ಮ ತಂದೆಯವರು 1 ವರ್ಷಕ್ಕೆ 5 ರೂಪಾಯಿ ಅಂತೆ ಜೀತವನ್ನ ಮಾಡಿದ್ವಿ ಎಂಬುದಾಗಿ ಆತರ ಹೇಳ್ತಿರ್ತಾರೆ. ಜೀತ ಕೆಲಸದಲ್ಲಿ ಇದ್ದು ಎಂಬುದಾಗಿ. ಅಂದ್ರೆ ಅವಾಗ ಅಷ್ಟು ಬಡತನಗಳಿದ್ದಂತ ಸಮಯದಲ್ಲಿ 1 ವರ್ಷಕ್ಕೆ 5 ರೂಪಾಯಿ ಅಂತೆ. ಆ ರೀತಿಯಾಗಿ ಅವರಿಗೆ ಕೊಟ್ಟ ಒಂದ್ ವೇಳೆ ಬಟ್ಟೆ ಕೊಡ್ಬೋದು, ಊಟ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನದಾಗಿ ಏನೂ ಇರಲ್ಲ. ಆ ರೀತಿಯಾಗಿ ದಾಸತ್ವದ ಜೀವನವನ್ನು ನಡೆಸೋದಕ್ಕೆ ಯಾವ ತಂದೆ ಇಷ್ಟಪಡ್ತಾನೆ? ಆದ್ರೆ ನೋಹನ ಆ ರೀತಿಯಾಗಿ ಶಾಪವನ್ನ ಕೊಡ್ತಾ ಇದ್ದಾನೆ. ಅದೇ ಶಾಪದಂತೆ ನೆರವೇರಿದೆ ಅಂತ ನೋಡಿದ್ರೆ ನೆರವೇರಿದೆ ಕೂಡ. ಆಲೋಚನೆ ಮಾಡಿ, ಇಲ್ಲಿ ಕಾನಾನನು ಶಾಪಗ್ರಸ್ತನಾಗ್ಲಿ ಎಂಬುದಾಗಿ ಇಲ್ಲಿ ನೋಹನು ಶಾಪವನ್ನು ಕೊಟ್ಟಿದ್ದಾನಲ್ಲ, ಆ ರೀತಿಯಾಗಿ ಶಾಪ ನೆರವೇರಿದೆ. ಅಲ್ಲಿ ಗೋಲಿಯಾತನು ದಾವೀದನನ್ನ ಶಪಿಸಿದ್ರೆ ಆ ಶಾಪ ನೆರವೇರಿಲ್ಲ. ಇಲ್ಲಿ ನೋಡಿದ್ರೆ ನೋಹನು ತನ್ನ ಮಗನ ವಿಷಯದಲ್ಲಿ ಶಾಪವನ್ನ ಕೊಟ್ರೆ ಅದು ನೆರವೇರಿದೆ. ಆಲೋಚನೆ ಮಾಡಿ, ಅದ್ರಲ್ಲಿ ಕಾನಾನನ ತಪ್ಪೇನಿದೆ? ಆತನು ಒಳಗ್ ದಿಢೀರಂತ ಬಂದಿದ್ದಾನೆ, ಕಂಡಿದ್ದಾನೆ, ಆತನು ನೋಡಿದ್ದಾನೆ, ಆತನು ಹೋಗಿ ಏನ್ ಮಾಡಿದ್ದಾನೆ, ಇಲ್ಲಿ ಅವ್ರಿಗೆ ಹೇಳಿದ್ದಾನೆ. ಈಗ ಯಾಕೆ ಅಲ್ಲಿ ಶಾಪ ನೆರವೇರಿಲ್ಲ, ಇಲ್ಲಿ ಯಾಕೆ ಶಾಪ ನೆರವೇರಿದೆ? ಅಲ್ಲಿ ಆಗಿರುವಂತ ಸಂದರ್ಭಕ್ಕೂ ಇಲ್ಲಿ ಆಗಿರುವಂತ ಸಂದರ್ಭಕ್ಕೂ ವ್ಯತ್ಯಾಸಗಳೇನು? ಒಂದು ಸಾರಿ ನಾವು ಇವೆರಡಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ನಾವು ನಮ್ಮ ಆಲೋಚನೆಯಲ್ಲಿ ತೀರ್ಮಾನ ತೆಗೆದುಕೊಂಡ್ರೆ ತಪ್ಪಾಗುತ್ತೆ. ಈ ವಿಷಯಗಳಲ್ಲಿ ಬೈಬಲ್ ಏನ್ ಹೇಳುತ್ತೋ ಎನ್ನುವಂಥದ್ದನ್ನ ನಾವು ನೋಡುವಂತದ್ದಾದ್ರೆ, ಮೊದಲು ಕ್ರಿಸ್ತಪೂರ್ವದಲ್ಲಿ ಒಬ್ಬ ಮನುಷ್ಯನಿಗೆ ದೇವರು ಶಪಿಸುವಂತ ಅಧಿಕಾರವನ್ನ, ಆಶೀರ್ವಾದ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಶಪಿಸುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ, ಮತ್ತೆ ಆಶೀರ್ವಾದವನ್ನ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಈ ಶಪಿಸುವಂತ ಅಧಿಕಾರವನ್ನ ಮತ್ತೆ ಆಶೀರ್ವಾದವನ್ನ ಮಾಡುವಂತ ಅಧಿಕಾರವನ್ನ ಕೊಟ್ಟಿರುವಂತ ದೇವ್ರು ಅಲ್ಲಿ ಏನ್ ಹೇಳಿದಾರೋ ಒಂದು ಸಾರಿ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 5ನೇ ವಚನವನ್ನ ಓದಿ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 5ನೇ ವಚನವನ್ನ. ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ಇಲ್ಲಿ ನೋಡಿ ಏನಿದೆಯೋ, ಈ ಬಿಳಾಮನ ಯಾರು ಅಂದ್ರೆ ಇವನೇನೆ ದೇವ್ರು ಒಳ್ಳೆದರ ಅಂದ್ರೆ ಶಪಿಸುವಂತ ಆ ಆಶೀರ್ವಾದ ಮಾಡುವಂತ ಅಧಿಕಾರವನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಬಿಳಾಮನ್ಗೆ ಕೊಟ್ಟಿದ್ದಾರೆ. ಬಿಳಾಮನ್ಗೆ ಕ್ರಿಸ್ತಪೂರ್ವದಲ್ಲಿ ಇವನಿಗೆ ಇಂಥ ಅಧಿಕಾರವನ್ನು ಕೊಟ್ಟನ ಅಂದ್ರೆ, ಈ ಬಿಳಾಮನು ಯಾರಿಗೆ ಶಾಪವನ್ನು ಕೊಡ್ತಾನೋ, ಯಾರನ್ನ ಶಪಿಸ್ತಾನೋ ಅವ್ರಿಗೆ ಶಾಪಗ್ರಸ್ತರಾಗ್ಬಿಡ್ತಾರೆ, ಅವ್ರು ಹಾಳಾಗಿ ಹೋಗ್ಬಿಡ್ತಾರೆ. ಈ ಬಿಳಾಮನ್ ಯಾರನ್ನ ಆಶೀರ್ವಾದ ಮಾಡ್ತಾನೋ ಅವ್ರಿಗೆ ಒಳ್ಳೇದಾಗುತ್ತೆ. ದೇವರು ಬಿಳಾಮನಿಗೆ ಕೊಟ್ಟಿರುವಂತಹ ಅಧಿಕಾರ ಇದು, ಆತನ ಕೊಟ್ಟಿರುವಂತ ವರ ಇದು. 5:23 ಧರ್ಮೋಪದೇಶ ಕಾಂಡದಲ್ಲಿ ಗಮನಿಸಿ. ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ಅಂದ್ರೆ ದೇವರು ಪ್ರೀತಿ ಮಾಡಿದ್ರಿಂದ ಎಂಬುದಾಗಿ ಇಲ್ಲಿದೆ.
ಗಮನಿಸಿ, ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ರಿಂದ ಬಿಳಾಮನ ಮಾತಿಗೆ ಸಮ್ಮತಿಸಿದೆ. ಅಂದ್ರೆ ಬಿಳಾಮನ ಏನ್ ಮಾಡಿದಾನೆ? ಶಪಿಸುವುದಕ್ಕೋಸ್ಕರವೇ ಹೋಗಿದ್ದಾನೆ, ದುಡ್ಡನ್ನು ಲಂಚವನ್ನು ತೆಗೆದುಕೊಂಡು. ಆದ್ರೆ ದೇವ್ರ ಏನ್ ಮಾಡಿದಾರಂತೆ? ಇದರಲ್ಲೇ ಪ್ರೀತಿ ಮಾಡಿದಂತ ಕಾರಣ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದಕ್ಕೆ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಅರಣ್ಯಕಾಂಡ 23ನೇ 8ನೇ ವಚನವನ್ನ ಓದಿ. ಅರಣ್ಯಕಾಂಡ 23ನೇ 8ನೇ ವಚನವನ್ನ. ಅದಕ್ಕಿಂತ ಮೊದಲಾಗಿ ಒಂದು ನಿಮಿಷ ಇಲ್ಲಿ ನೋಡಿ, ಯಾಕೆ ಆ ರೀತಿಯಾಗಿ ಅಲ್ಲಿ ನೋಹನು ಹಾಕಿದಂತ ಶಾಪ ನೆರವೇರಿದೆ, ನೋಹನು ಹಾಕಿದಂತ ಶಾಪ ತಗಲಿದೆ, ಗೋಲ್ಯಾತನು ಹಾಕಿದಂತ ಶಾಪವು ಏನಕ್ಕೋಸ್ಕರ ತಗಲಿಲ್ಲ ಎನ್ನುವಂಥದ್ದನ್ನು ನಾವು ಖಚಿತವಾಗಿ ನೋಡಿಕೊಳ್ಳುವಂತದ್ದಾದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನೋಡಿ. ಮೊದಲು ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ ಗಮನಿಸಿ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಯಾಕೆ ಪಾಪವು ನೆರವೇರಿಲ್ಲ ಹೊಂದುತ್ತವ ಅಂದ್ರೆ, ಯಾಕೆ ಹೊಂತವ ನೆರವೇರಿದೆ ಅಂದ್ರೆ, ಒಂದು ಸಾರಿ ಆಲೋಚನೆ ಮಾಡಿ. ಮನುಷ್ಯನು ನಡೆದುಕೊಳ್ಳುವಂತ ರೀತಿ ದೇವರಿಗೆ ಇಲ್ಲಿ ಇಷ್ಟ ಆಗ್ಬೇಕು. ಆದ್ರೆ ಕೆಲವೊಂದು ದುರ್ಜನರಲ್ಲಿ ಕಾಣ್ತಾ ಇದ್ದಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ತೆರೆದಿರುವ ಸಮಾಧಿ ಅಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲಾದ್ರೂ ಒಂದು ಗುಂಡಿಯನ್ನ ಹೋಗುವಂತ ಸ್ಥಳದಲ್ಲಿ ನಾವು ನಡೆಯುವಂತ ದಾರಿಗಳಲ್ಲಿ ಗುಂಡಿಯನ್ನ ತೋಡಿದ್ರೆ ಯಾವ ರೀತಿಯಾಗಿರ್ತದೆ? ಮನುಷ್ಯನ ಗುಂಡಿಗೆ ಬಿದ್ರೆ ಇರ್ತಾನ? ಕೆಲವೊಂದು ಈ ಆರ್ಮಿಗಳಲ್ಲಿ ನೋಡ್ಬೇಕು, ಅವರು ಬಾರ್ಡರ್ಗಳಲ್ಲಿ ಅವರು ಯುದ್ಧವನ್ನು ಮಾಡುವಂತ ಸಮಯಗಳಲ್ಲೆಲ್ಲನ ಈ ಕಾಡುಗಳಲ್ಲೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ, ಗಿಡಗಳೆಲ್ಲ ಜಾಸ್ತಿ ಇರುವಂತ ಜಾಗಗಳಲ್ಲೆಲ್ಲ ಎದುರಾಳಿ ಸೈನ್ಯದವ್ರು ಏನ್ ಮಾಡಿರ್ತಾರೆ ಅಂದ್ರೆ ಗುಂಡಿಯನ್ನ ತೋಡ್ಬಿಟ್ಟಿರ್ತಾರೆ. ಅದರ ಮೇಲೆ ಈ ನೀಟಾಗಿ ಒಂಚೂರು ಕೂಡ ಡೌಟೇ ಬರದಂತ ರೀತಿಯಲ್ಲಿ ಮರಗಳ ಎಲೆಗಳನ್ನ ಹಾಕ್ಬಿಟ್ಟಿರ್ತಾರೆ. ಆ ಎಲೆಗಳನ್ನ ಹಾಕ್ಬಿಟ್ರೆ ಇಲ್ಲಿ ಗುಂಡಿ ಇದೆಯಾ ಇಲ್ಲ ಸಾಮಾನ್ಯವಾಗಿ ಮಟ್ಟವಾದಂತ ನೆಲ ಇದೆಯಾ ಗೊತ್ತೇ ಆಗಲ್ಲ. ಮಟ್ಟವಾದಂತ ರೀತಿಯಲ್ಲಿ ನೆಲವೇ ಇದ್ದಂತ ರೀತಿಯಲ್ಲಿ ಕಾಣುತ್ತೆ. ಅವ್ರು ನಡ್ಕೊಂಡು ಹೋಗುವಂತ ರೀತಿಯಲ್ಲಿ ಹೋಗುವಂತ ಸಮಯದಲ್ಲಿ ದಿಢೀರನ್ನೇ ಗುಂಡಿ ಒಳಗೆ ಬಿದ್ದು ಬಿಡ್ತಾರೆ. ಆ ರೀತಿಯಾಗಿ ಈ ಮನುಷ್ಯನ ನಾಲಿಗೆ ಎನ್ನುವಂಥದ್ದು ಯಾವ ರೀತಿಯಾಗಿ ಇರ್ತದಂತೆ ಅಂದ್ರೆ, ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ. ತೆರೆದಿರುವಂತ ಸಮಾಧಿ ಅಂದ್ರೆ ಸಮಾಧಿ ಎಂಬುದಾಗಿ ನಾವು ಯಾವ್ದನ್ನ ಹೇಳ್ತೀವಿ? ಮುಚ್ಚಿರುವಂತದನ್ನೇ ಹೇಳ್ತೀವಿ. ಅದನ್ನ ತೆಗೆದು ಬಿಟ್ರೆ, ಓಪನ್ ಮಾಡಿದ್ರೆ, ಈಗ ನಾವು ಯಾವ್ದೋ ಒಂದು ಶವವನ್ನು ಉಳೋದಕ್ಕೋಸ್ಕರ ನಾವು ಸಮಾಧಿಯನ್ನ ತೋಡ್ತೀವಿ, ಮುಚ್ಚಿರೋದಿಲ್ಲ, ಅದು ತೆರೆದಿರ್ತತೆ. ಆ ಗುಂಡಿ ಅಪಾಯ. ಅಂದ್ರೆ ಇಲ್ಲಿ ಆಲೋಚನೆ ಮಾಡ್ಬೇಕು, ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ ಅಂದ್ರೆ ಒಂದು ಮಾತನ್ನ ಹೇಳುವಂತ ಸಮಯದಲ್ಲಿ ಆ ಮನುಷ್ಯನಿಗೆ ಕೇಡನ್ನ ಉಂಟು ಮಾಡುವಂತ ರೀತಿಯಲ್ಲಿ, ಆ ಮನುಷ್ಯನ ಸಾವನ್ನ ಅಪೇಕ್ಷಿಸುವಂತ ರೀತಿಯಲ್ಲಿ, ಆ ಮನುಷ್ಯನ ಕೇಡನ್ನೇ ಆಸೆ ಪಡುವಂತ ರೀತಿಯಲ್ಲಿ ಕೆಲವರ ಮಾತಿರ್ತದೆ. ಕೆಲವರ ಮಾತು ಯಾವ ರೀತಿಯಾಗಿರ್ತದೆ ಅಂದ್ರೆ, ಒಬ್ಬ ಮನುಷ್ಯನ ಹಾಳಾಗೋಗ್ಬೇಕು, ಅವನ್ ಚೆನ್ನಾಗಿದ್ರು, ನೀತಿವಂತನಾಗಿದ್ರು, ಭಕ್ತಿವಂತನಾಗಿದ್ರು, ಯಾವ ರೀತಿಯಾಗಿದ್ರು ಸರಿ, ಆ ಮನುಷ್ಯನು ನಾಶವಾಗಿ ಹೋಗ್ಬೇಕು. ಆ ರೀತಿಯಾಗಿ ನಮ್ಮ ಮಾತುಗಳಿರ್ತದೆ. ಆ ರೀತಿಯಾಗಿನೇ ಗೋಲ್ಯಾತನ ಮಾತುಗಳು ಕೂಡ ಇದೆ. ಈ ದಾವೀದನ ನೋಡಿದ್ರೆ ನೀತಿವಂತನು, ಭಕ್ತನು, ಆದ್ರೆ ಗೋಲ್ಯಾತನು ತೆರೆದಿರುವ ಗಂಟಲಿನಂತೆ ಅಂದ್ರೆ ಅವರ ಗಂಟಲು ತೆರೆದಿರುವ ಸಮಯದಾಗಿದೆ ಎಂಬುದಾಗಿದೆಯಲ್ಲ, ಅವನ ಬಾಯಿಯ ಮಾತಿನಲ್ಲಿರುವಂತ ಮಾತುಗಳು ಯಾವ ರೀತಿಯಾಗಿದೆ ಅಂದ್ರೆ ತೆರೆದಿರುವಂತ ಸಮಾಧಿಯಾಗಿದೆ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ಹಾವಿನ ವಿಷ ಅಂದ್ರೆ ವಿಷವನ್ನ ನಾವು ಒಂದು ಸಾರಿ ಆಲೋಚನೆ ಮಾಡಬೇಕು. ಸರ್ಪವನ್ನ ಅಂದ್ರೆ ಹಾವುಗಳನ್ನ ಕಂಡ್ರೆ ಭಯಂಕರವಾಗಿ ನಾವು ಭಯ ಪಡ್ತೀವಿ. ಏನಕ್ಕೋಸ್ಕರ? ಒಂದು ಸಾರಿ ಅದು ಕಚ್ಚಿದ್ರೆ ಮನುಷ್ಯನ ಸಾಯ್ತಾನೆ. ಅಂದ್ರೆ ಅಷ್ಟು ವಿಷ ಅಂದ್ರೆ ಮನುಷ್ಯನ ಮಾತು ಕೂಡ ಆ ರೀತಿಯಾಗಿದೆ ಅಂತ ಅಂದ್ರೆ ಆಲೋಚನೆ ಮಾಡಿ. ಇವತ್ತು ಯಾರೋ ಒಬ್ಬ ಮನುಷ್ಯನು ಯಾರೋ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಏನೋ ಒಂದು ಸಮಾಚಾರವನ್ನ ಹೇಳ್ತಿದ್ದಂಗೆನೆ ಆ ಮನುಷ್ಯನ ಅಂತ್ಯವಾಗಿ ಹೋಗುತ್ತೆ. ಗಂಡ ಹೆಂಡತಿಗಳ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಹೆಂಡತಿ ಈ ರೀತಿಯಾಗಿ ಮಾಡ್ದಳೆ ಎನ್ನುವಂತ ರೀತಿಯಲ್ಲಿ ಒಂದು ತಪ್ಪು ಮಾತುಗಳನ್ನ ಹೇಳ್ಬಿಟ್ರೆ ಸಾಕ ಗಂಡನಿಗೆ. ಆ ಗಂಡನ ಹೋಗುವ ಕೆಲವೊಂದು ಸಮಯಗಳಲ್ಲಿ ಹೆಂಡತಿಗಳನ್ನ ಕೊಂದಂತ ಒಂದು ಚರಿತ್ರೆಗಳು ಕೂಡ ಇದೆ. ಆಲೋಚನೆ ಮಾಡಿ. ಅಂದ್ರೆ ಇಂಥ ಒಂದು ಮಾತುಗಳನ್ನ ಹೇಳಿದಂತವನ ಹಿಂದೆ ಏನಿದೆ? ಅವನ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅಂದ್ರೆ ಮನುಷ್ಯನ ಮಾತಿನ ಹಿಂದೆ ಈ ರೀತಿಯ ಇರ್ತತೆ. ಅಂದ್ರೆ ಇವೆಲ್ಲ ಕಾರ್ಯಗಳನ್ನ ದೇವರು ಒಪ್ಪಲ್ಲ. ಯಾವ ಕಾರ್ಯಗಳನ್ನ ದೇವರು ಒಪ್ಪಲ್ಲ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ.
ಅವರ ಮಾತು, ಅವರ ಬಾಯಿಂದ ಬರುವಂತ ಮಾತು, ಅವರ ಬಾಯಿ ಶಾಪದಿಂದಲೂ, ಕ್ರೋಧದ ಮಾತುಗಳಿಂದಲೂ, ಶಾಪದಿಂದ ಕೆಲವರು ಭಯಂಕರವಾಗಿ ಹೇಳ್ತಿರ್ತಾರೆ. ಯಾವಾಗ್ಲೂ ನೀನ್ ಹಾಳಾಗಿ ಹೋಗ್ತಿ ಎಂಬುದಾಗಿ ಹೇಳ್ತಾರೆ, ನೀನು ಸರ್ವನಾಶವಾಗಿ ಹೋಗ್ತಿ ಎಂಬುದಾಗಿ ಹೇಳ್ತಾರೆ. ಕೆಲವೊಬ್ಬ ಮನುಷ್ಯರಿಗೆ ಯಾವ ರೀತಿಯಾಗಿ ಅಂತ ಅಂದ್ರೆ, ಇನ್ನೊಬ್ಬ ಮನುಷ್ಯನನ್ನು ನೋಡಿ ಸಹಿಸದೇ ಇರುವಂತ ರೀತಿಯಲ್ಲಿ, ಯಾರನ್ನ ಕಂಡ್ರು ಕೂಡ ಶಪಿಸುವಂತ ರೀತಿಯಲ್ಲಿ, ಯಾರನ್ನ ಕಂಡ್ರು ಕೂಡ ಬೈಗಳ ಹಾಕುವಂತ ರೀತಿಯಲ್ಲಿ ಇರ್ತದೆ. ಅವರ ಬಾಯಿ ಶಾಪದಿಂದಲೂ, ಕ್ರೋಧದ ಮಾತುಗಳಿಂದಲೂ, ಸಿಟ್ಟಿನಿಂದ ಮಾತನಾಡುವಂತ ರೀತಿಯಲ್ಲಿ ಇರ್ತದಂತೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅಂದ್ರೆ ಇವೆಲ್ಲವೂ ಕೂಡ ಈ ನೀತಿವಂತರಿಗೆ ವಿರುದ್ಧವಾಗಿ ಮಾಡುವಂತ ತಂತ್ರಗಳು ಏನಿರ್ತೋ ಅವೆಲ್ಲವೂ ಕೂಡ ಈ ಅನೀತಿವಂತರಿಗೆ ಇರುವಂತ ಲಕ್ಷಣಗಳಿವೆಲ್ಲ. ದುಷ್ಟರಿಗಿರುವಂತ ಲಕ್ಷಣಗಳು, ದೇವರನ್ನು ಅರಿಯದೇ ಇರುವಂತವ್ರಿಗೆ ಇರುವಂತ ಲಕ್ಷಣಗಳಿವೆಲ್ಲ. ತೆರೆದಿರುವ ಗಂಟಲಿನಂತಿರುವಂತ ಸಮಾಧಿಗಳ ರೀತಿಯಲ್ಲಿ ಮಾತನಾಡುವಂಥದ್ದು, ಕ್ರೋಧದ ಮಾತುಗಳಿಂದ ಮಾತನಾಡುವಂಥದ್ದು, ಇನ್ನ ಯಾವುದೇ ನೀಚವಾಗಿ ಕ್ರೂರವಾಗಿ ಮಾತನಾಡುವಂಥದ್ದು ಏನಿದೆಯೋ ಇವೆಲ್ಲವೂ ಕ್ರೂರತ್ವದಿಂದ ಇರುವಂತವ್ರು ಮಾತನಾಡುವಂತ ಮಾತುಗಳೇ. ಯಾವಾದ್ರೂ ದೇವರು ಇಷ್ಟಪಡ್ತಾನೆ ಅಂದ್ರೆ ಇಲ್ಲ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಅವರು ಹೋದಂತ ದಾರಿಗಳಲ್ಲಿ ನಾಶ ಸಂಕಟಗಳಂತೆ. ಕೆಲವ್ರನ್ನ ನೋಡ್ಬೇಕು, ಕೆಲವರು ದೊಡ್ಡವರು ಅದನ್ನೇ ಹೇಳ್ಬಿಡ್ತಾರೆ, ಹುಟ್ಟುಗುಣ ಸುಟ್ರು ಹೋಗಲ್ಲ ಎಂಬುದಾಗಿ. ಕೆಲವೊಬ್ಬ ನೀಚ ಮನಸ್ಸು ಇರ್ತಾರೆ, ಅವರು ಭಯಂಕರ, ಅವರ ಮನಸ್ಸಿನಲ್ಲಿ ಕ್ರೂರದಿಂದ ಇರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಬದಲಾಗುವಂತ ಪರಿಸ್ಥಿತಿನೇ ಇಲ್ಲ. ಅವ್ರು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿ, ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿ, ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿ, ಅವ್ರ ಗುಣಗಳನ್ನು ಬದಲಾಗೋದೇ ಇಲ್ಲ. ಅವ್ರು ಮೋಸ ಮಾಡುವಂತ ರೀತಿಯಲ್ಲಿ, ಒಂದು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ, ಅವ್ರ ಕಳ್ಳತನದ ಸ್ವಭಾವ ಇತ್ತು ಅಂದ್ಕೊಂಡ್ರೆ, ಅವ್ರು ಓದಲ್ಲೆಲ್ಲ ಏನ್ ನೋಡ್ತಿರ್ತಾರೆ, ಯಾವುದೋ ಒಂದನ್ನು ಗಮನಿಸ್ತಾನೆ ಇರ್ತಾರೆ. ಇದನ್ನ ಕದಿಬೋದಾ ಎಂಬುದಾಗಿ. ಇಲ್ಲ ಬೇರೆ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಚಟ ಇತ್ತು ಅಂದ್ಕೊಂಡ್ರೆ ಅವ್ರು ಅದ್ರ ಬಗ್ಗೆನೇ ನೋಡ್ತಾ ಇರ್ತಾರೆ. ಇದನ್ನ ನಾವು ಇದನ್ನ ಮಾಡ್ಬೋದಾ ಅಂದ್ರೆ ಇವ್ರಿಗೆ ಒಳ್ಳೆ ಆಲೋಚನೆಗಳು ಬರಲ್ವಾ? ಬರದೇ ಇಲ್ವೇ? ಇವ್ರು ಒಳ್ಳೆ ಆಲೋಚನೆಗಳು ಬರೋದೇ ಇಲ್ಲ. ಅದಕ್ಕೋಸ್ಕರ ದೊಡ್ಡವರು ಹೇಳ್ಬಿಡ್ತಾರೆ, ಹುಟ್ಟುಗುಣ ಸುಟ್ರು ಹೋಗಲ್ಲ ಎಂಬುದಾಗಿ. ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಮೊದಲು ಅವರು ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೋ, ತಂದೆ ತಾಯಿಗಳು ಯಾವ ರೀತಿಯಾಗಿ ಬೆಳೆಸಿರ್ತಾರೋ ಆ ಗುಣಗಳನ್ನ ಅವ್ರು ಬಿಡದೇ ಇಲ್ಲ. ಆ ರೀತಿಯಾಗಿ ಒಂದು ಕೆಟ್ಟ ಆಲೋಚನೆಗಳಲ್ಲೇ ಹೋಗ್ತಾ ಇರ್ತಾರೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬವುಗಳೇ. ಅಂದ್ರೆ ಈ ದೇವರ ಭಯ ಇಲ್ಲದಂತವರು, ನಾಶ ಸಂಕಟಗಳನ್ನ ಉಂಟು ಮಾಡುವಂತವರು, ದೇವರಿಗೆ ವ್ಯತಿರೇಕವಾಗಿ ನಡೆದುಕೊಳ್ಳುವಂತವ್ರು ಯಾರು ಕೂಡ ದೇವರಿಗೆ ಇಷ್ಟ ಇಲ್ಲ. ಆಲೋಚನೆ ಮಾಡಿ, ಯಾರು ಕೂಡ ದೇವರಿಗೆ ಇಷ್ಟ ಇಲ್ಲ. ಇವೆಲ್ಲಾ ಗುಣಗಳನ್ನ ಹೊಂದಿರುವಂತವನೇ ಈ ಗೋಲ್ಯಾತ್. ಅಂದ್ರೆ ನೀತಿವಂತನಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ನೀತಿವಂತನನ್ನು ಶಪಿಸುವಂಥದ್ದು, ಕ್ರೂರತ್ವದಿಂದ ಮಾತನಾಡುವಂಥದ್ದು, ಈ ಒಂದು ಗುಣಗಳನ್ನ ಇಟ್ಟುಕೊಂಡೇ ಆತನ ಏನ್ ಮಾಡಿದ್ದಾನೆ, ದಾವಿದನನ್ನ ಶಪಿಸಿದ್ದಾನೆ. ಅದಕ್ಕೋಸ್ಕರವೇ ಇದು ನೆರವೇರಿಲ್ವಾ? ಇಲ್ಲ ಖಚಿತವಾಗಿ ಒಬ್ಬ ಮನುಷ್ಯನ ಶಪಿಸುವಂತ ಒಂದು ಅಧಿಕಾರ ಇದ್ದೇ ಇದೆಯಾ? ಶಪಿಸುವಂತ ಆಶೀರ್ವಾದ ಮಾಡುವಂತ ಅಧಿಕಾರ ಮನುಷ್ಯನಿಗೆ ಇದ್ದೇ ಇದೆಯಾ? ಒಂದ್ ವೇಳೆ ಆ ರೀತಿಯಾಗಿ ಶಪಿಸುವಂತ ಅಧಿಕಾರ, ಆಶೀರ್ವಾದ ಮಾಡುವಂತ ಅಧಿಕಾರ ಮನುಷ್ಯನಿಗೆ ಇದ್ದೇ ಇದ್ದಿದ್ರೆ, ಗೋಲ್ಯಾತನು ದಾವೀದನನ್ನ ಶಪಿಸ್ತಿದ್ದಂಗೆನೆ ಆತನ ಸಾಯಬೇಕಾಯ್ತು. ಅಂದ್ರೆ ಗೋಲ್ಯಾತನ ಕತ್ತಿಯಲ್ಲಿ ಚೂರು ಚೂರಾಗಿ ಹೋಗ್ಬೇಕಾಯ್ತು. ಅದಾಗಿಲ್ಲ. ಅಲ್ಲಿ ನೋಡಿದ್ರೆ ಕಾನಾನನು ಶಾಪಗ್ರಸ್ತನಾಗಿದ್ದಾನೆ. ನೋಹನ ಮಾತಿಗೆ ಅನುಸಾರವಾಗಿ ಆತನ ಶಾಪಗ್ರಸ್ತನಾಗಿ ಹೋಗಿದ್ದಾನೆ. ಏನಕ್ಕೆ ಇದಾಯ್ತು? ಅಂದ್ರೆ ಮನುಷ್ಯನ ವಿಷಯದಲ್ಲಿ ಶಾಪಗಳು ಆಶೀರ್ವಾದಗಳು ಏನು, ಇದ್ರ ಅರ್ಥ ಏನು? ಅಂದ್ರೆ ಇವೆಲ್ಲ ಗುಣಗಳಿಂದ ಹೊಂದಿದ್ದಕ್ಕೋಸ್ಕರವೇ ಗೋಲ್ಯಾತನಿಗೆ ಆ ರೀತಿಯಾಗಿ ಅವನ ಶಾಪ ನೆರವೇರ್ಲಿಲ್ವಾ? ಅರಣ್ಯಕಾಂಡ 23ನೇ ಅಧ್ಯಾಯ 8ನೇ ವಚನವನ್ನು ಓದಿ. ಅರಣ್ಯಕಾಂಡ 23ನೇ ಅಧ್ಯಾಯ 8ನೇ ವಚನ. ಅರಣ್ಯಕಾಂಡ 23:8 ಏನಿದೆಯೋ ಇದನ್ನ ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ಬೀಳಾಮನನ್ನ ಈ ಒಂದು ಇಸ್ರಾಯೇಲರಿಗೆ ಶಾಪವನ್ನು ಕೊಡೋದಕ್ಕೋಸ್ಕರ, ಶಪಿಸುವುದಕ್ಕೋಸ್ಕರ ಕರೆಸಿದಾನೆ ಆ ರಾಜನಿಗೆ ಗೊತ್ತಾಗಿದೆ, ಶಪಿಸುವಂತ ಆಶೀರ್ವಾದ ಮಾಡುವಂತ ಅಧಿಕಾರ ಈತನಿಗಿದೆ. ಆದ್ರಿಂದ ಈತನನ್ನು ಏನಾದ್ರೂ ಮಾಡಿ ತೆಗೆದುಕೊಂಡು ಬಂದು ಇಸ್ರಾಯೇಲರನ್ನ ಇವನ ಬಾಯಿಂದ ಶಪಿಸ್ಬಿಟ್ರೆ ಇಸ್ರಾಯೇಲರೆಲ್ಲರೂ ಕೂಡ ನಿರ್ನಾಮವಾಗಿ ಹೋಗ್ಬಿಡ್ತಾರೆ. ಆದ್ರಿಂದ ಏನ್ ಮಾಡ್ಬೇಕು, ಇವನ್ ತೆಗೆದುಕೊಂಡ್ಬರ್ಬೇಕು ಎಂಬುದಾಗಿ ಬಲವಂತ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ. ಆತನು ಕೂಡ ಏನ್ ಮಾಡಿದಾನೆ, ದೇವರ ಮಾತುಗಳನ್ನು ಮೀರಿ ಬಂದಿದ್ದಾನೆ. ಇಲ್ಲಿ ಆ ಬೀಳಾಮನ ಸಂಗತಿಯನ್ನ ನೀವು ಅಪಾರ್ಥ ಮಾಡಿಕೊಳ್ಳಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಆತನು ಈ ಬಾಲಾಕ ರಾಜನಿಂದ ಬಂದಂತ ಆಳುಗಳು ಬೀಳಾಮನನ್ನ ಕೇಳ್ತಾರೆ, ನೀನು ಸ್ವಾಮಿ
ನನ್ನ ರಾಜನು ಕಳಿಸಿದ್ದಾನೆ, ನಮ್ಮನ್ನ ರಾಜಾಜ್ಞೆ ಆಗಿದೆ, ನೀನು ಬರ್ಬೇಕಂತ ಅಲ್ಲಿಗೆ ಎಂಬುದಾಗಿ, ನಿನ್ಗೆಲ್ಲ ಸನ್ಮಾನಗಳನ್ನ ಮಾಡ್ತಾನಂತೆ, ಬರ್ಬೇಕಂತ ಎಂದದಕ್ಕೋಸ್ಕರ ಈತನಿಗೆ ಹಣದ ಮೇಲೆ ಆಸೆ ಬಂದಿದೆ. ಆಸೆ ಬಂದ ಆತನ ಏನ್ ಮಾಡಿದ್ದಾನೆ, ನಾನು ಮಾಡ್ತಿರುವಂತದ್ದು ಒಳ್ಳೆ ಕೆಲಸವ ಕೆಟ್ಟ ಕೆಲಸವಂತಲೂ ಕೂಡ ಆತನ ಆಲೋಚನೆ ಮಾಡಿಲ್ಲ. ಆತನ ಏನ್ ಮಾಡಿದ್ದಾನೆ, ದೇವರನ್ನ ಕೇಳ್ತೀನಿ, ನೀವು ಇವತ್ತು ಇಲ್ಲೇ ಇರಿ, ಆತನ ಹೇಳ್ದಲ್ಲಿದ್ರೆ ನಾನು ಏನು ಮಾಡಲ್ಲ, ಆತನ ಹೇಳಿದ್ರು ಮಾತ್ರವೇ ನಾನು ಬರ್ತೀನಿ, ಆತನ ಹೇಳ್ದಲ್ಲಿದ್ರೆ ಬರಲ್ಲ ಎಂಬುದಾಗಿ ಆತನ ಉತ್ತರವನ್ನ ಕೊಟ್ಟಿದ್ದಾನೆ. ಆತನು ಅಲ್ಲಿ ಆ ರೀತಿಯಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳ್ಬಿಟ್ಟು ಮತ್ತೆ ಅವರು ರಾತ್ರಿ ಉಳ್ಕೊಂತಾರೆ. ದೇವ್ರು ಏನ್ ಮಾಡ್ತಾರೆ, ಬೇಡ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ದಿನ ಬರ್ತದೆ, ಆ ಆಳುಗಳೆಲ್ಲ ವಾಪಸ್ ಹೋಗ್ತಾರೆ. ಇನ್ನೊಂದು ದಿನ ಬೇರೆ ಆಳುಗಳನ್ನ ಕಳಿಸ್ತಾನೆ. ಆ ಆಳುಗಳು ಬಂದು ಇವ್ರನ್ನ ಕೇಳಿದಾಗ ಮತ್ತೆ ಅವ್ರನ್ನ ಏನ್ ಮಾಡ್ತಾನೆ, ಅಲ್ಲಿ ನೀವ್ ಇವತ್ತು ಸಾಯಂಕಾಲ ಉಳ್ಕೊಳ್ಳಿ ಅಂತ ಹೇಳಿ ನಾನು ದೇವ್ರನ್ನ ಕೇಳ್ತೀನಿ ಎಂಬುದಾಗಿ ಮತ್ತೆ ಕೇಳೋದಕ್ಕೆ ಹೋಗ್ತಾನೆ. ಆಲೋಚನೆ ಮಾಡಿ, ದೇವ್ರ ಏನ್ ಮಾಡ್ತಾರೆ, ಅವಂಗಂತ ಹೇಳ್ತಿದ್ದಂಗೆನೆ ಮತ್ತೆ ಬೇಡ ಅಂತಾರೆ. ಮತ್ತೆ ಏನ್ ಮಾಡ್ತಾನೆ, ಇನ್ನೊಂದಿನ ಇನ್ನೂ ಸ್ವಲ್ಪ ಜನ ಆಳುಗಳನ್ನ ಕಳ್ಸಿದಂಗೆನೆ ಮತ್ತೆ ಅವ್ನು ದೇವ್ರನ್ನ ಕೇಳ್ತೀನಿ, ಇವತ್ತು ಸಾಯಂಕಾಲ ಉಳ್ಕೊಳ್ಳಿ ಅಂತ ಎಂಬುದಾಗಿ ಹೇಳ್ತಾನೆ. ಅವನು ದೇವ್ರನ್ನ ಕೇಳ್ತಿದ್ದಂಗೆ ದೇವ್ರ ಏನ್ ಮಾಡ್ತಾರೆ, ಹೋಗು ಎಂಬುದಾಗಿ ಹೇಳ್ತಾರೆ. ಆ ಹೋಗು ಎಂಬುದಾಗಿ ಹೇಳಿದಾಗ ಬಿಳಾಮನ ನೋಡ್ತಾನೆ. ಬಿಳಾಮನನ್ನ ಕೊಲ್ಲೋದಕ್ಕೋಸ್ಕರ ದೇವದೂತನ್ ಬರ್ತಾನೆ. ಈಗ ನಮ್ಗೆ ಆಲೋಚನೆ ಇಲ್ಲಿ ಏನ್ ಬರುತ್ತೆ, ದೇವ್ರೇ ಅಲ್ವಾ ಹೇಳಿದ್ದು ಹೋಗೋದಕ್ಕೋಸ್ಕರ, ಮತ್ತೆ ಏನೋ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ ದೇವದೂತನ ಎಂಬುದಾಗಿ ನಮ್ಗೆ ಆಲೋಚನೆ ಬರುತ್ತೆ. ಆದ್ರೆ ಬಿಳಾಮನ ದೊಡ್ಡ ದುಷ್ಟತನವೇ ಸರಿ ಅದು. ಯಾಕೆ, ಯಾವ ರೀತಿಯಾಗಿ ಅಂತಂದ್ರೆ, ಇವತ್ತು ನಮ್ಮ ತಂದೆ ತಾಯಿಯವರು ಇರ್ತಾರೆ ಅಂತ ಹೇಳಿ ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಇದು ತಪ್ಪು, ನೀನ್ ಮಾಡ್ಬೇಡ ಎಂಬುದಾಗಿ ಹೇಳ್ತಾರೆ. ಅಪ್ಪ ಅಮ್ಮನ್ನ, ಅಪ್ಪ ಇದು ಮಾಡ್ಬೋದಾ, ಇಲ್ಲ ತಾಯಿ ಇದನ್ನ ಮಾಡ್ಬೋದ ಎಂಬುದಾಗಿ ಕೇಳಿದಾಗ ಅದ್ ಬೇಡ ಕಣಪ್ಪ, ಅದು ತಪ್ಪು ಎಂಬುದಾಗಿ ಹೇಳ್ತಾರೆ. ತಪ್ಪು ಅಂತ ಹೇಳಿದಾರೆ ಅಂತಂದ್ರೆ ಅವ್ರೆಲ್ಲ ಆಲೋಚನೆ ಮಾಡಿ ಹೇಳಿರ್ತಾರೆ. ಅದನ್ನ ನಾವು ಮತ್ತೆ 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 ಕೇಳ್ತೀವಿ ಅಂದ್ರೆ ಏನರ್ಥ, ಅದನ್ನ ಮಾಡ್ಬೇಕು ಅನ್ನುವಂತ ಆಲೋಚನೆ ನಮ್ಗೆ ಬಹಳವಾಗಿ ಇದೆ ಅಂತ, ಅದನ್ನ ಮಾಡೋದಕ್ಕೆ ಬಹಳವಾಗಿ ಇಷ್ಟ ಇದೆ ಅಂತ, ಅದನ್ನ ಮಾಡ್ದಲೆ ನಾವು ಇರೋದಕ್ಕಾಗಲ್ಲ ಎನ್ನುವಂತ ರೀತಿಯಲ್ಲಿ ನಾವು ಆಲೋಚನೆ ಇಟ್ಕೊಂಡಿರುವಂತ ಕಾರಣ ಪದೇ ಪದೇ ಕೇಳ್ತೀವಿ. ಆದ್ರೆ ಬೀಳಾಮನು ಕೂಡ ಆ ರೀತಿಗೆ ಮಾಡಿದ್ದಿಲ್ಲಿ ತಪ್ಪು. ದೇವ್ರನ್ನ ಪದೇ ಪದೇ ಕೇಳಂಗಿಲ್ಲ. ದೇವರು ಭವಿಷ್ಯತ್ತನ್ನ ತಿಳಿದಂತವನು, ದೇವರ ಮಹಾಜ್ಞಾನಿ ಆಗಿರುವಂತವನು. ಆತನು ಒಂದು ಸಾರಿ ಒಂದು ರೀತಿಯಾಗಿ, ಇನ್ನೊಂದು ಸಾರಿ ಇನ್ನೊಂದು ರೀತಿಯಾಗಿ ಮಾತಾಡ್ತಾನೆ. ಬೀಳಾಮನನ್ನು ಒಂದು ಸಾರಿ ನೀನು ಹೋಗ್ಬೇಡ ಕಣಪ್ಪ ಅಂತ ಹೇಳಿದಾನೆ ಅಂದ್ಮೇಲೆ ಇದನ್ನು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು. ಅವನ್ ನಾಳೆ ಬಂದಿರುವಂತ ಆಳ್ಗೆ ಏನ್ ಹೇಳಿ ಕಳಿಸ್ಬೇಕು, ದೇವ್ರು ಖಚಿತವಾಗಿ ಬರ್ಬೇಡ, ಹೋಗ್ಬೇಡ ಎಂಬುದಾಗಿ ಹೇಳಿದಾನೆ, ಆದ್ರಿಂದ ನಾನು ಬರೋದಿಲ್ಲ ಎಂಬುದಾಗಿ ಆತನು ಖಚಿತವಾಗಿ ಹೇಳಿ ಕಳಿಸ್ಬೇಕು. ಇವತ್ ನೀವು ಉಳ್ಕೊಳ್ರಿ, ಮತ್ತೆ ನಾನು ದೇವ್ರನ್ನ ಕೇಳ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂದ್ರೆ ಈತನು ಮಾಡಿರುವಂತ ದುರ್ಮಾರ್ಗತನ, ಅದು ದುರ್ಮಾರ್ಗತನ. ಯಾವಾಗ ಇವನು ಅಲ್ಲಿ ಕೊಡುವಂತ ಹಣದ ಆಸೆ ಉಳ್ಳವನಾಗಿದ್ನೋ, ಪದೇ ಪದೇ ದೇವ್ರನ್ನ ಕೇಳ್ತಾ ಇದ್ನೋ, ದೇವ್ರ ಏನ್ ಮಾಡ್ತಾರೆ, ಸರಿ ನೀನು ಹೋಗು ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಇವತ್ತು ಒಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಬಹಳವಾಗಿ ಹೇಳಿ 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 ಆದ್ಮೇಲಿಂದ ಅವ್ರ ಮಾತನ್ನ ಕೇಳಿದಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಹೋಗು ಎಂಬುದಾಗಿ ಹೆಂಗೆ ಅವ್ರ ಇಷ್ಟಾನುಸಾರವಾಗಿ ಬಿಡ್ತಾರೆ, ಆ ರೀತಿಗೆ ದೇವ್ರು ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಇಲ್ಲಿ ತಪ್ಪು ಯಾರ್ದು, ಬೀಳಾಮನದೇ ತಪ್ಪು. ಅದಕ್ಕೋಸ್ಕರವೇ ದೇವದೂತನ ಬಂದಿದ್ದಾನೆ. ದೇವರೇ ಹೋಗು ಅಂತ ಕೇಳಿ ಮತ್ತೆ ದೇವದೂತನ ಕಳಿಸಿದ್ದಾನೆ ಅಂದ್ರೆ ಅದು ದೇವ್ರದ್ದು ತಪ್ಪಾಗ್ಬಿಡ್ತೈತಿ. ದೇವ್ರ ತಪ್ಪನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಈತನಲ್ಲಿ ಮಾಡಿದ ತಪ್ಪೆ. ಪದೇ ಪದೇಯಾಗಿ ಇವನು ದೇವ್ರನ್ನ ಕೇಳಬಾರ್ದಾಗಿತ್ತು. ಒಂದು ಸಾರಿ ದೇವ್ರ ಹಂಗಂತ ಹೇಳ್ತಿದ್ದಂಗೆ ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಬರಲ್ಲ, ಒಂದು ವೇಳೆ ನಾನು ಅಲ್ಲಿಗೆ ಹೋಗುವಂತಂದ್ರೆ ದೇವರೇ ಹೇಳ್ತಾರೆ ಅವಾಗ ನಾನು ಬರ್ತೀನಿ ಎಂಬುದಾಗಿ ಇವನು ವಾಪಸ್ ಕಳಿಸ್ಬೇಕಾಯ್ತು. ಇವನು ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ. ಆದ್ರೆ ಇವನು ಅಲ್ಲಿ ಹೋಗಿ ಏನಾಗಿದೆ, ಆ ಬಾಲಕನ ಏನ್ ಮಾಡಿದ್ದಾನೆ, ಶಪಿಸು ಎಂಬುದಾಗಿ ಹೇಳಿದ್ದಾನೆ. ಶಪಿಸು ಎಂಬುದಾಗಿ ಹೇಳಿದ್ದಕ್ಕೋಸ್ಕರ ಇಲ್ಲಿ ಆ ಬಾಲಕನ ಬೀಳಾಮನ್ ಏನ್ ಹೇಳ್ತಾ ಇದ್ದಾನೋ 23:8 ಗಮನಿಸಿ, ನಾನು ಅವರನ್ನ ಏನೆಂದು ಶಪಿಸಲಿ, ದೇವರು ಶಪಿಸಲಿಲ್ಲವಲ್ಲ, ದೇವರು ಶಪಿಸಲಿಲ್ಲವಲ್ಲ ಎಂಬುದಾಗಿದೆ. ಅಂದ್ರೆ ನಾವು ಆಗ್ಲಿಂದ ಓದ್ಕೊಂಡಂತ ಎರಡು ವಾಕ್ಯಗಳಿಗೆ ಖಚಿತವಾದಂತ ಉತ್ತರವು ಬೈಬಲ್ ಅಲ್ಲಿ ಎಲ್ಲಿದೆ, ಅರಣ್ಯಕಾಂಡ 23:8 ಇದೆ. ಅದ್ರಿಂದ ನಾನು ಏನಂತ ಶಾಪವನ್ನ ಕೊಡ್ಲಿ, ಶಾಪವನ್ನ ಕೊಡುವುದಕ್ಕೆ ಆಶೀರ್ವಾದವನ್ನ ಮಾಡೋದಕ್ಕೋಸ್ಕರ ನಾವು ಅಧಿಕಾರವನ್ನು ಕೊಟ್ಟಿರ್ತೇನೆ ಬೀಳಾಮನಿಗೆ. ಬೀಳಾಮನನು ಶಾಪವನ್ನು ಶಪಿಸುವಂತ ಅಧಿಕಾರವನ್ನ ಮತ್ತ ಶಪಿಸುವಂತ ಆಶೀರ್ವಾದವನ್ನು ಕೊಡುವಂತ ಅಧಿಕಾರವನ್ನು ಹೊಂದಿರುವಂತ ಈತನ ಏನ್ ಹೇಳ್ತಾ ಇದ್ದಾನೆ, ನಾನು ಯಾವ ರೀತಿಯಾಗಿ ಶಾಪವನ್ನು ಕೊಡ್ಲಿ, ದೇವರು ಶಪಿಸ್ಲಿಲ್ಲವಲ್ಲ ಅಂತ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಒಬ್ಬ ಮನುಷ್ಯನಿಗೆ ಕೇಡು ತಗಲಬೇಕು ಅಂದ್ರೆ ದೇವರು ಶಪಿಸ್ಬೇಕು ಅಂತ ಇದ್ರ ಅರ್ಥ. ದೇವರು ಶಪಿಸ್ಬೇಕು ಅಂದ್ರೆ ಇಲ್ಲಿ ಕಾನಾನನ್ನು ಶಪಿಸೋದಕ್ಕೋಸ್ಕರ ಯಾಕೆ ಆ ರೀತಿಯಾಗಿ, ಕ್ಷಮಿಸಿ, ಕಾನಾನನನ್ನ ನೋಹನ್ನು ಶಪಿಸೋದಕ್ಕೋಸ್ಕರ ಯಾಕೆ ಅವನ ಶಾಪ ನೆರವೇರಿದೆ, ಅವನ ಶಾಪವು ನೆರವೇರಿದೆ ಅಂದ್ರು, ಗೋಲಿಯಾತನ ಶಾಪ ನೆರವೇರಿಲ್ಲ ಅಂದ್ರು ಇದಕ್ಕೆ ದೇವರ ಕಾರಣನು. ಅಂದ್ರೆ ದೇವರೇ ಒಬ್ಬ ಮನುಷ್ಯನನ್ನ ಶಪಿಸ್ಬೇಕು. ಇದರಿಂದ ಗೊತ್ತಾಗುವಂತ ಒಂದು ಸಂಗತಿ ಏನು ಅಂತ ಹೇಳಿ ನೋಡುವಾಗ, ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ ಶಪಿಸ್ತಾನೇನೋ, ಆದ್ರೆ ಆ ಶಾಪವನ್ನ ನೆರವೇರಿಸುವಂತದ್ದು, ಆ ಶಾಪವನ್ನ ನೆರವೇರಿಸದೇ ಇರುವಂತದ್ದು ಅದು ದೇವರ ಹತೋಟಿ, ಅದು ದೇವರ ಶಕ್ತಿ, ಅದು ದೇವರ ತೀರ್ಮಾನ.
ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನಿಗೆ ಶಾಪವನ್ನ ಹಾಕ್ತಾನೇನು, ಆದ್ರೆ ಆ ಶಾಪವನ್ನ ನೆರವೇರುವಂತ ರೀತಿಯಲ್ಲಿ, ಆ ಶಾಪ ನಿಂತೋಗುವಂತ ರೀತಿಯಲ್ಲಿ ಮಾಡುವಂಥದ್ದು ದೇವರು. ಇಲ್ಲ ಅದೇ ಇದೆ. ನಾನು ಏನಂತ ಶಾಪ ಶಾಪ ಕೊಡು ಶಾಪ ಕೊಡು ಶಾಪ ಕೊಡು ನೀನು ಇಸ್ರಾಯೇಲರಿಗೆ ಎಂಬುದಾಗಿ ಬಾಲಕನ್ ಕೇಳಿದ್ರೆ ಬಿಳಮನ್ ಏನ್ ಹೇಳ್ತಾ ಇದ್ದಾನೆ, ನಾನೇನಂತ ಶಾಪ ಕೊಡ್ಲಿ, ದೇವರು ಶಪಿಸ್ಲಿಲ್ವಲ್ಲ ಅಂತ. ಅಂದರೆ ಯಾವುದೇ ಒಬ್ಬ ಮನುಷ್ಯನನ್ನ ಶಪಿಸ್ಬೇಕು ಅಂತ ಅಂದ್ರೆ ಆ ಶಾಪವು ದೇವರು ಕೊಡ್ಬೇಕು. ಯಾವ್ದೊಬ್ಬ ಮನುಷ್ಯನನ್ನ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಆ ಆಶೀರ್ವಾದ ದೇವ್ರು ಮಾಡ್ಬೇಕು. ಆಲೋಚನೆ ಮಾಡಿ, ಮನುಷ್ಯನು ಒಂದು ಶಪಿಸ್ತಾನೇನೋ, ಆದ್ರೆ ಆ ಶಾಪವನ್ನ ಆಶೀರ್ವಾದವನ್ನ ಅವೆರಡುಗಳನ್ನ ಕೊಡುವಂತವನು ದೇವರೇನೇನೆ. ಮತ್ತೆ ಯಾಕೆ ದೇವರಲ್ಲಿ ಕಾನಾನನ್ಗೆ ಶಾಪ ನೆರವೇರುವಂತ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತೆ ಗೋಲಿಯಾತನಿಗೆ ಯಾಕೆ ನೆರವೇರುವಂತ ರೀತಿಯಲ್ಲಿ ಮಾಡಿಲ್ಲ? ಜ್ಞಾನೋಕ್ತಿಗಳು 26:2 ಓದಿ. ಜ್ಞಾನೋಕ್ತಿಗಳು 26:2. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾಲಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. 2ನೇ ಲೈನನ್ನ ಜ್ಞಾನೋಕ್ತಿಗಳು 26:2 2ನೇ ಭಾಗ ಏನಿದೆಯೋ ಅದನ್ನ ಗಮನಿಸಿ. ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಎರಗಿ ನಿಲ್ಲದು ಅಂದ್ರೆ ಇದರ ಅರ್ಥ ಏನು? ನಿಮಿತ್ತವಿಲ್ಲದೆ ಅಂದ್ರೆ ಕಾರಣವಿಲ್ಲದೆ ಕೊಟ್ಟಂತ ಶಾಪ ನಿಲ್ಲಲ್ಲ. ಕಾರಣ ಇರ್ಬೇಕಂತೆ. ಒಬ್ಬ ಮನುಷ್ಯನನ್ನ ಶಪಿಸುವಂತ ಅಧಿಕಾರ ಇನ್ನೊಬ್ಬ ಮನುಷ್ಯನಿಗೆ ಇಲ್ಲ. ಆಲೋಚನೆ ಮಾಡಿ, ಅಂತ ಒಂದು ಅಧಿಕಾರವನ್ನು ಯಾರಿಗಿದೆ? ದೇವರಿಗಿದೆ. ಅಲ್ಲಿ ಏನ್ ಓದ್ಕೊಂಡಿದೀವಿ? ದೇವರು ಶಪಿಸ್ಲಿಲ್ವಲ್ಲ ಅಂತ. ಅಂದ್ರೆ ಒಬ್ಬ ಮನುಷ್ಯನಿಗೆ ಶಾಪವನ್ನು ಕೊಡ್ಬೇಕಂದ್ರೆ ದೇವರು ಶಪಿಸ್ಬೇಕಂತೆ. ಅಂದರೆ ಯಾಕೆ ಗೋಲ್ಯಾತನ ಶಾಪ ನೆರವೇರಿಲ್ಲ? ಅವನ ಶಾಪವು ನೀತಿಯುಳ್ಳದ್ದಾಗಿಲ್ಲ. ನೀತಿಯುಳ್ಳದ್ದಾಗಿಲ್ಲ. ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು ಎಂಬುದಾಗಿದೆ. ಅಂದ್ರೆ ಕಾರಣ ಇಲ್ಲದಂತೆ ಶಾಪ ಕೊಟ್ಬಿಟ್ರೆ ಆಗೋಗ್ಬಿಡ್ತತ? ಆಗಲ್ಲ. ಈಗ ನೀವೆಲ್ಲ ಮೀಟಿಂಗ್ ಅಲ್ಲಿ ಸೇರಿ ಬಂದ್ಬಿಟ್ಟಿದ್ದೀರಾ, ನೀವ್ ಮೀಟಿಂಗ್ ಅಲ್ಲಿ ಸೇರಿ ಬಂದಿರಲ್ಲ, ನೀವೆಲ್ಲ ಹಾಳಾಗೋಗ್ಲಿ ಅಂದ್ಬಿಟ್ರೆ ಅದು ಆಗೋಗ್ಬಿಡ್ತತ? ಅದಕ್ಕೆ ಕಾರಣ ಇಲ್ಲ, ನೆರವೇರಲ್ಲ ಅದು. ಯಾವ ಮನುಷ್ಯನಾದ್ರೂ ಸರಿ, ಇನ್ನೊಬ್ಬ ಮನುಷ್ಯನನ್ನ ನಾನು ದೂಷಣೆ ಮಾಡ್ಬೇಕು ಅಂದ್ರೆ, ಅವನ್ನ ಶಪಿಸ್ಬೇಕು ಅಂದ್ರೆ ಅವನು ಅನೀತಿ ಮಾರ್ಗದಲ್ಲಿ ಇರಬೇಕು, ದೇವರ ಕಾರ್ಯಗಳಿಗೆ ವ್ಯತಿರೇಕವಾಗಿ ಬದುಕ್ತಾ ಇರಬೇಕು. ನಾನು ದೇವರ ಕಾರ್ಯಗಳಿಗೆ ಅನುಸಾರವಾಗಿ ನಾನು ಬದುಕ್ತಾ ಇರಬೇಕು. ಅವನು ದೇವರ ರಾಜ್ಯದ ವಿಷಯದಲ್ಲಿ ಯಾವುದೊಂದು ತಪ್ಪುಗಳನ್ನ ಮಾಡಬೇಕು. ಅಂತ ಒಂದು ಸಮಯದಲ್ಲಿ ನೀತಿವಂತನಾಗಿ ನಾನು ಇದ್ದುಕೊಂಡು ಒಂದು ವೇಳೆ ಶಾಪವನ್ನ ಕೊಟ್ಟೆ ಅಂತ ಕಳಿ, ನೀನು ಮಾಡ್ತಿರುವಂತದ್ದು ತಪ್ಪು, ನಿನಗೆ ಮೇಲೆ ಕೇಡು ಬರುತ್ತೆ ಎನ್ನುವಂತ ರೀತಿಯಲ್ಲಿ ನಾನು ಹೇಳಿದೆ ಅಂತ ಕಳಿ, ದೇವ್ರ ಏನ್ ಮಾಡ್ತಾನೆ ಅದನ್ನು ನೋಡ್ತಾನೆ. ಇವನು ಮಾತನಾಡಿರುವಂತ ಮಾತು ಕರೆಕ್ಟ್ ಆಗಿದೆ, ಅವನು ನೋಡ್ರಿ ದುರ್ಮಾರ್ಗದಲ್ಲಿ ಇದ್ದಾನೆ, ಈತ ನೀತಿವಂತನಾಗಿದ್ದಾನೆ, ಇವನ ಶಾಪ ನೆರವೇರ್ಲಿ ಎಂಬುದಕ್ಕೆ ದೇವರು ತಥಾಸ್ತು ಅನ್ಬೇಕಲ್ಲಿ. ಆಲೋಚನೆ ಮಾಡಿ, ದೇವರು ತಥಾಸ್ತು ಅನ್ಬೇಕು. ಅಂದ್ರೆ ಈ ಶಾಪ ಆಶೀರ್ವಾದಗಳು ಇವೆರಡುಗಳು ನೆರವೇರ್ಬೇಕು ಅಂದ್ರೆ ದೇವರ ಅನುಮತಿ ಬೇಕು. ಯಾಕೆ ಗೋಲ್ಯಾತನ ಶಾಪ ನೆರವೇರಿಲ್ಲ, ನೋಹನ ಶಾಪ ನೆರವೇರಿದೆ ಅಂತಂದ್ರೆ, ಗೋಲ್ಯಾತನ ಶಾಪವು ಅದು ನೀತಿ ಉಳ್ಳಂತದ್ದಲ್ಲ. ಅದು ರೋಮಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ಕೊಂಡ್ವಲ್ಲ ನಾವು, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ದೇವರ ಭಯವೇ ಇಲ್ಲ ಅಂತನ. ನೀಚತ್ವದಲ್ಲಿ ಆತನ ಶಾಪವನ್ನು ಕೊಟ್ಟಿದ್ದಾನೆ, ಅವನ ಶಾಪ ಎಲ್ಲಿ ನಿಲ್ಲುತ್ತೆ? ಅದೇ ಜ್ಞಾನೋಕ್ತಿಗಳಲ್ಲಿರುವಂತ ಮಾತು, ನಿಮಿತ್ತವಿಲ್ಲದೆ ಕೊಟ್ಟಂತ ಶಾಪ ಎರಗಿ ನಿಲ್ಲದು. ನಿಮಿತ್ತವಿಲ್ಲದೆ, ಕಾರಣ ಇಲ್ಲದೆ, ನೀತಿ ಉಳ್ಳದ್ದಾಗಿ ಇರದಂತ ರೀತಿಯಲ್ಲಿ ನೀನು ಶಾಪವನ್ನು ಕೊಟ್ರೆ ಯಾರಿಗೂ ತಗಲುತ್ತ? ಅದು ಯಾರಿಗೂ ತಗಲಲ್ಲ. ಒಂದು ವೇಳೆ ಆ ರೀತಿಯಾಗಿ ನಿಮಿತ್ತ ಇಲ್ದಲೇ ಇದ್ರೂ ಕೂಡ ಶಾಪ ಎನ್ನುವಂತ ತಗಲು ಪಡ್ತತೆ ಎನ್ನುವಂಥದ್ದಾಗಿದ್ರೆ ಪ್ರಪಂಚವದು ನಾಶವಾಗಿ ಹೋಗ್ತಾ ಇತ್ತು. ಯಾಕೆಂದ್ರೆ ಒಬ್ಬ ಸದ್ದಾಮ್ ಹುಸೇನ್ ಪ್ರಪಂಚವನ್ನ ಶಪಿಸ್ತಾ ಇದ್ದ, ಒಬ್ಬ ವೀರ ಪ್ರಪಂಚವನ್ನ ಶಪಿಸ್ತಾ ಇದ್ದ, ದೊಡ್ಡ ದೊಡ್ಡ ಉಗ್ರವಾದಿಗಳು ಏನಿದ್ರು ಇವರೆಲ್ಲರೂ ಕೂಡ ಶಪಿಸ್ತಾ ಇದ್ರು. ಇವರೆಲ್ಲರಿಗೂ ಏನ್ ಆಸೆ ಇದೆ? ಪ್ರಪಂಚವನ್ನ ಸ್ವಾಧೀನ ಮಾಡ್ಕೋಬೇಕು, ನಾಶ ಮಾಡ್ಬೇಕು, ಪ್ರಪಂಚವೆಲ್ಲ ನಮ್ಮ ಹತೋಟಿಯಲ್ಲಿ ತೆಗೆದುಕೋಬೇಕು, ಇವೆಲ್ಲ ಆಲೋಚನೆಗಳಿದೆ. ಇನ್ನ ಕೆಲವರಿಗೆ ಇರುವಂತ ಕ್ರೂರವಾದಂತ ಆಲೋಚನೆಗಳೇನು ಅಂದ್ರೆ, ಪ್ರಪಂಚ ನಮ್ಮ ಕೈಗೆ ಸಿಗ್ದಲೇ ಇದ್ರೂ ಪರವಾಗಿಲ್ಲ, ಪ್ರಪಂಚ ನಾಶವಾಗಿ ಹೋಗ್ಬೇಕು ಅನ್ನುವಂಥದ್ದಿದೆ. ಅಂತವ್ರು ಕೂಡ ಶಾಪ ಹಾಕಿದ್ರೆ ನೆರವೇರುತ್ತದೆ. ನೆರವೇರಂಗ್ ಇದ್ದಿದ್ರೆ ಪ್ರಪಂಚ ನಾಶವಾಗಿ ಹೋಗ್ಬಿಡ್ತಾ ಇತ್ತು. ಆದ್ರೆ ಅದಾಗಲ್ಲ. ಆಶೀರ್ವಾದಕ್ಕಾಗಿರ್ಬೋದು, ಶಾಪಕ್ಕಾಗಿರ್ಬೋದು ಕಾರಣ ಯಾರು? ದೇವ್ರಂತೆ. ಅಂದ್ರೆ ನಾನು ಯಾವ ರೀತಿಯಾಗಿ ಶಪಿಸ್ಲಿ, ದೇವರು ಶಪಿಸ್ಲಿಲ್ವಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ನಾವು ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ ನೋಡ್ಕೋಬೇಕು. ಅಂದ್ರೆ ಒಬ್ಬ ಮನುಷ್ಯನಿಂದ ಶಾಪ ಹಾಕಿದಂತ ಶಾಪ ನೆರವೇರ್ಬೇಕು ಅಂದ್ರೆ ದೇವರಿಂದ ಅನುಮತಿ ಬರಬೇಕು. ದೇವರಿಗೆ
ನೀನ್ ಹಾಕಿರುವಂತ ಶಾಪವು ಇಷ್ಟವಾಗ್ಬೇಕು. ದೇವರಿಗೆ ನೀನ್ ಹಾಕಿದಂತ ಶಾಪ ಇಷ್ಟ ಆಗ್ಬೇಕು. ಅದು ದೇವರ ಮುಂದೆ ಅದು ಸರಿಯಾದಂತ ರೀತಿಯಲ್ಲಿ ದೇವರ ದೃಷ್ಟಿಗೆ ಕಾಣ್ಬೇಕು. ಇವತ್ತು ಯಾವ ರೀತಿಯಾಗಿ ಆ ಒಂದು ಶಾಪ ಇನ್ನೊಬ್ಬ ಮನುಷ್ಯನಿಗೂ ತಗಲಬೇಕು ಅಂತಂದ್ರೆ ದೇವರಿಂದ ಅನುಮತಿನೇ ಬರ್ಬೇಕು ಅಂತ ಅಂದ್ರೆ, ಈ ಸೈತಾನನು ಯೋಬನ ವಿಷಯದಲ್ಲಿ ಕೇಳ್ಕೊಂಡಿದ್ದಾನೆ. ಯೋಬನ ಬಳಿಗೆ ನಾನು ಹೋಗ್ಬೇಕು ಎಂಬುದಾಗಿ. ಅಂದ್ರೆ ನೇರವಾಗಿ ಆತನು ದೇವರ ಅನುಮತಿನ ತೆಗೆದುಕೊಳ್ಳದೆ ಹೋಗ್ಬಿಟ್ಟಿದ್ದಾನ? ಹೋಗಿಲ್ಲ. ಆ ಕೇಡು ಬರ್ಬೇಕು ಅಂದ್ರೆ ಏನ್ ಮಾಡಬೇಕು? ದೇವರ ಅನುಮತಿ ಬೇಕು ಮೊದಲು. ಆ ರೀತಿಯಾಗಿ ದೇವರು ಅನುಮತಿಯನ್ನ ಕೊಟ್ಟರೆ ಯಾವುದೇ ಕೇಡು ನಡೆಯುತ್ತೆ. ಯಾವುದೇ ಕೇಡು ನಡೆಯುತ್ತೆ. ಇವತ್ತು ಗಂಡು ಹೆಣ್ಣುಗಳು ಮದುವೆ ಸಮಾರಂಭಗಳಲ್ಲಿ ಆಶೀರ್ವಾದ ಮಾಡ್ತಿರ್ತಾರೆ. ಗಂಡು ಹೆಣ್ಣುಗಳಿಗೆ ನೀವು ಚಿರಂಜೀವಿಯಾಗಿ ಬದುಕ್ಬಿಡ್ರಿ ಎಂಬುದಾಗಿ ಹೇಳ್ತಾರೆ. ಚಿರಂಜೀವಿ ಅಂದ್ರೆ ಏನು? ಸಾವಿಲ್ಲದಂತ ರೀತಿಯಲ್ಲಿ ಬದುಕ್ರಿ ಎಂಬುದಾಗಿ. ಅಂದ್ರೆ ಅವ್ರು ಸಾಯಲ್ವಾ? ಸತ್ತಿಲ್ವಾ? ನಿರ್ನಾಮವಾಗಿ ಹೋಗಿರ್ತಾರೆ. ಆಮೇಲೆ ನೀವು 100 ವರ್ಷ ಬದುಕ್ರಿ ಎಂಬುದಾಗಿ ಆಶೀರ್ವಾದ ಮಾಡ್ತಿರ್ತಾರೆ. ಅಂದ್ರೆ 100 ವರ್ಷ ಆದ್ರೂ ಅವ್ರ ಬದುಕೇ ತೀರ್ತಾರ? ಬದುಕಿ ತೀರಲ್ಲ ಅವ್ರು. ಅಂದ್ರೆ ಆಶೀರ್ವಾದ ಎನ್ನುವಂಥದ್ದು, ಶಾಪ ಎನ್ನುವಂಥದ್ದು ದೇವರಿಂದ ಬರಬೇಕು. ಅಂದ್ರೆ ಮನುಷ್ಯನಿಗೆ ನಡೆಯುವಂತ, ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು, ಮನುಷ್ಯನಿಗೆ ಯಾವುದೋ ಒಂದು ಕೇಡುಗಳು ನಡೀತಿರ್ತದೆ. ಆ ಕೇಡುಗಳಿಗೆಲ್ಲವೂ ಕೂಡ ಶಾಪವೇ ಕಾರಣ ಅಂದ್ಕೊಳಕ್ ಹೋಗ್ಬಾರದು. ಶಾಪದಿಂದಲೇ ಇವೆಲ್ಲವೂ ಬಂದಿದೆ ಅಂತ ಕೇಳಿ ಅಂದ್ಕೊಳಕ್ ಹೋಗ್ಬಾರ್ದು. ಯಾಕೆ ಶಾಪದಿಂದಲೇ ಬಂದಿದೆ ಎನ್ನುವಂತ ರೀತಿಯಲ್ಲಿ ನಾವು ಅಂದ್ಕೋಬಾರದು ಅಂತ ಅಂದ್ರೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1-2 ವಚನಗಳನ್ನು ಓದಿ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತಹ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಕೂಡದೆಂದು. ಅದೇ ಸಮಯದಲ್ಲಿ ಕೆಲವು ಪಿಲಾತನು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಸಾಯಿಸಿದ್ದಾರೆ ಅಲ್ಲಿ. ಆ ವಿಚಾರವನ್ನ ಯೇಸು ಕ್ರಿಸ್ತನಿಗೆ ಹೇಳಿದಾಗ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ? ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನ ಅನುಭವಿಸೋದಕ್ಕೋಸ್ಕರ, ಅಂದ್ರೆ ಭಕ್ತರು ಕೊಲೆಯಾಗಿದ್ದಾರಲ್ಲ, ಆ ಭಕ್ತರು ಕೊಲೆಯಾಗಿದ್ದಕ್ಕೋಸ್ಕರನ ಅವ್ರನ್ನ ಎಲ್ಲಾ ಗಲಿಲಾಯದವ್ರಿಗಿಂತ ಪಾಪಿಷ್ಠರು ಅಂತ ಹೇಳಿ ಅಂದ್ಕೊಳ್ತೀರಾ? ಆ ಗಲಿಲಾಯದಲ್ಲಿ ಆ ರೀತಿಯಾಗಿ ಆಗಿದಾರಲ್ಲ, ಆ ಗಲಿಲಾಯ ಎನ್ನುವಂತ ಪ್ರಾಂತ್ಯದಲ್ಲಿರುವಂತವ್ರಿಗಿಂತ ಎಲ್ಲರಿಗಿಂತ ಪಾಪಿಷ್ಠರು ಇವರೇನೇನೆ, ಅದಕ್ಕೋಸ್ಕರ ಆ ರೀತಿಯಾಗಿ ಬಲಿಯಾಗಿ ಸತ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂತೀರಾ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ, ಹಾಗೆ ಭಾವಿಸಕೂಡದು ನಿಮ್ಗೆ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇವತ್ತು ಯೋಬನ ಬಳಿಗೆ ಸೈತಾನನು ಬಂದಿದ್ದಾನೆ, ಅದಕ್ಕೆ ಶಾಪವೂ ಕಾರಣವಾ? ಅಲ್ಲ. ಇವತ್ತು ಮನುಷ್ಯನ ಜೀವನಗಳಲ್ಲಿ ನಡೆಯುವಂತ ಯಾವುದೇ ಕೇಡಿಗಾದ್ರೂ ಶಾಪವೇ ಕಾರಣ ಎಂಬುದಾಗಿ ನಾವು ಆಲೋಚನೆ ಮಾಡಿ ತಿಳ್ಕೋಬಾರದು. ಇವತ್ತು ಯೋಬನ ಸಂಗತಿ ಆಗಿರ್ಬೋದು, ಕ್ರಿಸ್ತನ ಸಂಗತಿ ಆಗಿರ್ಬೋದು. ಕ್ರಿಸ್ತನು ಆತನು ಕ್ರೂರವಾಗಿ ಹಿಂಸಲ್ಪಟ್ಟು ಆತನು ಸತ್ತಿದ್ದಾನೆ. ಇದಕ್ಕೆ ಯಾರ ಶಾಪ? ಯಾರ ಶಾಪವೂ ಕಾರಣ ಅಲ್ಲ. ಮರಿಗಳು ಭಯಂಕರವಾದಂತ ರೀತಿಯಲ್ಲಿ ಕಷ್ಟಪಟ್ಟಿದ್ದಳು. ಇದು ಶಾಪವ? ಶಾಪವಲ್ಲ. ಇದು ಸ್ಟೆಫನನು ಕ್ರೂರವಾಗಿ ಸತ್ತಿದ್ದಾನೆ, ಅದು ಶಾಪವ? ಅದು ಶಾಪವಲ್ಲ. ಅಪೊಸ್ತಲರು ಭಯಂಕರವಾದಂತ ರೀತಿಯಲ್ಲಿ ಶ್ರಮೆಗಳನ್ನು ಅನುಭವಿಸಿ ಸತ್ತಿದ್ದಾರೆ, ಅದು ಶಾಪವ? ಇದ್ಯಾವುದು ಕೂಡ ಶಾಪ ಅಲ್ಲ. ಪೌಲನು ಭಯಂಕರವಾದ ಶ್ರಮೆಗಳನ್ನು ಅನುಭವಿಸಿದ್ದಾನೆ, ಇದು ಶಾಪವ? ಇದು ಶಾಪ ಅಲ್ಲ. ಇವತ್ತು ಕ್ರಿಸ್ತನನ್ನ ಆಗಿರ್ಬೋದು, ಅಪೊಸ್ತಲರನ್ನ ಆಗಿರ್ಬೋದು, ಪೌಲನನ್ನ ಆಗಿರ್ಬೋದು, ಎಷ್ಟೋ ಜನ ನೀತಿವಂತರನ್ನ ಆಗಿರ್ಬೋದು, ಭಯಂಕರವಾದಂತ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂದ್ರೆ ಅವ್ರನ್ನ ಶಪಿಸ್ತಂಗಿರ್ತಾರ, ದೂಷಿಸ್ತಂಗಿರ್ತಾರ? ಆಲೋಚನೆ ಮಾಡಿ. ಯೇಸು ಕ್ರಿಸ್ತನನ್ನ ದೂಷಣೆ ಮಾಡಿಲ್ವಾ? ಅಪೊಸ್ತಲರನ್ನ ದೂಷಣೆ ಮಾಡಿಲ್ವಾ? ಪೌಲನನ್ನ ದೂಷಣೆ ಮಾಡಿಲ್ವಾ? ನೀತಿವಂತರನ್ನ ದೂಷಣೆ ಮಾಡಿಲ್ವಾ? ಭಯಂಕರವಾದಂತ ರೀತಿಯಲ್ಲಿ ದೂಷಣೆಯನ್ನು ಮಾಡಿದ್ದಾರೆ. ಮತ್ತೆ ಯಾಕೆ ಅವರೆಲ್ಲ ಶಪಿಸಿದಂತ ರೀತಿಯಲ್ಲಿ, ಅವರು ಭಯಂಕರ ರೀತಿಯಲ್ಲಿ ಅವ್ರು ಹೇಳಿದ ಕ್ಷಣಕ್ಕೆ ಇವೆಲ್ಲ ಆಗೋಗಿಲ್ಲ? ಆಲೋಚನೆ ಮಾಡಿ. ಒಬ್ಬ ಮನುಷ್ಯನು ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನನ್ನ ಆಗಿರ್ಬೋದು, ಪೌಲನನ್ನ ಆಗಿರ್ಬೋದು, ಇವರೆಲ್ಲರನ್ನ ಆಗಿರ್ಬೋದು ಶಪಿಸ್ತಿದ್ದಂಗೆನೆ ಅವರು ನಾಶವಾಗಿ ಹೋಗಂಗಿದ್ರೆ ಯೇಸು ಕ್ರಿಸ್ತನ ತೆಗೆದುಕೊಂಡು ಬಂದು ಶಿಲುಬೆ ಮೇಲೆ ಕೊಲ್ಲಬೇಕಾಗಿರ್ಲಿಲ್ಲ. ಶಪಿಸ್ಬಿಡ್ತಿದ್ರೆ ಆತನ ಸಾಯ್ತಾ ಇದ್ದ. ಆದ್ರೆ ಅಂತ ಅಧಿಕಾರವು ಮನುಷ್ಯನಿಗೆ ಇಲ್ಲ. ಅಂತ ಒಂದು ಅಧಿಕಾರ ಮನುಷ್ಯನಿಗೆ ಕೊಟ್ಟಿಲ್ಲ ದೇವರು. ಯಾವ ಮನುಷ್ಯನಿಗಾದ್ರೂ ಆದಾಮನ ಮೊದಲುಗೊಂಡು ಇವತ್ತಿನವರೆಗೂ ಕೂಡ ಯೇಸು ಕ್ರಿಸ್ತನ ನಡನೆ ಬರುವಿಕೆ ಇರುವವರೆಗೂ ಕೂಡ ಇರುವಂತ ಯಾವ ಮನುಷ್ಯನಿಗೂ ಕೂಡ ಅಂತ ಒಂದು ಅಧಿಕಾರ ಇಲ್ಲ. ಅಪೊಸ್ತಲರೆಲ್ಲನೂ ಕೂಡ ಕ್ರೂರವಾಗಿ ಹಿಂಸಿಸಲ್ಪಟ್ಟು ಕೊಂದಿದ್ದಾರೆ.
ಚರ್ಮವನ್ನು ಸುಲ್ದಿದ್ದಾರೆ, ಕತ್ತನ್ನ ಕಡ್ದಿದ್ದಾರೆ, ಯಾತನ ಯಂತ್ರಕ್ಕೆ ಕಟ್ಟಿದ್ದಾರೆ ಅವ್ರನ್ನೆಲ್ಲರನ್ನ, ಬೆಂಕಿಯ ಒಳಗೆ ತಳ್ಳಿದ್ದಾರೆ, ಎಂತೆಂತ ಭಯಂಕರವಾದಂತಹ ಚಿತ್ರಹಿಂಸೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೂ ಶಪಿಸ್ತಿದ್ದಂಗೆನೇನೆ ಸಾಯಂಗಿದ್ದಾರೆ. ಇವ್ರು ಯಾಕೆ ಬಂದು ಅವ್ರನ್ನ ಹಿಡ್ಕೊಂಡು ಕೊಲ್ಲಬೇಕಾಗಿತ್ತು? ಆದ್ರೆ ಇವರೆಲ್ಲವೂ ಕೂಡ ಶಪಿಸೇ ಇದ್ದಾರೆ. ಕೊಲ್ಲುವಂತವ್ರು ಶಪಿಸ್ದಂಗಿರ್ತಾರ, ದ್ವೇಷ ಮಾಡ್ದಂಗಿರ್ತಾರ, ಇವೆಲ್ಲವನ್ನ ಮಾಡೇ ಇರ್ತಾರ. ಅವ್ ಯಾವ್ದು ಕೂಡ ನಡೆಯದೇ ಇರುವಂತ ಕಾರಣವೇ ಹಿಡಿದು ಇವರೆಲ್ಲರನ್ನ ಕೊಂದಿದ್ದಾರೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಆ ಒಂದು ನೋಹನ ಶಾಪ ನೆರವೇರೋದಕ್ಕೆ ಕಾರಣ ಏನು? ಇಲ್ಲಿ ನಮ್ಗೊಂದು ಸಂಗತಿ ಆಲೋಚನೆ ಬರ್ಬೋದು. ನಾನು ಹೇಳಿದಂತ ವಿಚಾರವೇ, ಕಾನಾನನೇನೋ ಆತನು ಆಕಸ್ಮಿಕವಾಗಿ ಆ ಗೂಡರದೊಳಗೆ ಬಂದಿದ್ದಾನೆ, ಆತನ ದಿಢೀರಂತ ನೋಡಿದ್ದಾನೆ. ಇವತ್ತು ನಾವು ಎಲ್ಲೋ ಆಚೆಯಿಂದ ನಮ್ಮ ಮನೊಳಗೆ ಬಂದಾಗ ನಾವು ದಿಢೀರಂತ ನೋಡ್ತೀವಿ. ಆದ್ರೆ ನಮ್ಮ ಪಾಪ ಇದೆ ಅಂತೀರಾ? ಪಾಪ ಇಲ್ಲ. ಮತ್ತೆ ಆತನಲ್ಲಿ ಎಣ್ಣೆ ಕುಡಿದು ಬಿದ್ದಿದ್ದ ಆತನ ತಪ್ಪಲ್ವಾ? ಯಾಕೆ ಆತನ ಪಾಪ ನೆರವೇರಿತು? ಅಂದ್ರೆ ಇಲ್ಲಿ ದೇವರ ಯಾಕೆ ಈಗ ದೇವರನ್ನು ಶಪಿಸಲಿಲ್ಲ ಬಂದ್ರೆ ಶಪಿಸುವಂತ ಆಶೀರ್ವಾದ ಮಾಡುವಂತ ಅಧಿಕಾರ ದೇವರಿಗೆ ಇದೆ ಎನ್ನುವಂತ ರೀತಿಯಲ್ಲಿ ಗೊತ್ತಾಯ್ತು. ಗೋಲಿಯಾತನೇನೋ ಅವನು ಅನ್ಯಾಯವಾಗಿ ಅದನ್ನ ಶಾಪವನ್ನು ಕೊಟ್ಟಿದ್ದಾನೆ, ಅದಕ್ಕೆ ಅದು ನೆರವೇರಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಯ್ತು. ಆದ್ರೆ ಇದು ಕೂಡ ಅನ್ಯಾಯವ? ನೋಹನ ಶಪಿಸಿದಂಥದ್ದು ಕೂಡ ಅನ್ಯಾಯವ? ಅದ್ಯಾಕೆ ನೆರವೇರಿತು ಅಂದ್ಕೊಂಡ್ರೆ ಅದು ತಪ್ಪಾಗಿ ಹೋಗ್ತದೆ. ಯಾಕೆ ಅಂತ ಅಂದ್ರೆ, ಆತನು ಈ ಕಾನಾನನ್ನು ಏನ್ ಮಾಡಿದ್ದಾನೆ, ಬಂದು ನೋಡಿದಾನೆ, ಹೋಗಿ ಅವರ ಅಣ್ಣಂದಿರಿಗೆ ತಿಳಿಸಿದ್ದಾನೆ. ಈತನು ಮಾಡಿರುವಂತ ಕೆಲಸ ಇದು. ಆದ್ರೆ ಆ ಸಹೋದರರು ಅವ್ರೇನ್ ಮಾಡಿದ್ದಾರೆ, ಅವರು ನೇರವಾಗಿ ಈತನನ್ನು ಬಂದು ನೋಡಿಲ್ಲ. ಅವರು ಈಗ ಒಂದ್ ವೇಳೆ ಕಾನೂನು ಕೂಡ ಅದು ಮೊದಲೇ ನೋಹನಿಗೆ ಬೆತ್ತಲೆಯಾಗಿ ಬಿದ್ದಿದ್ದೇನೆ ಎನ್ನುವಂಥದ್ದು ಗೊತ್ತಿದ್ರೆ ಇವನು ಕೂಡ ಹೋಗಿ ನೋಡ್ತಿರ್ಲಿಲ್ವೇನೋ ಅಂತ ಅಂದ್ಕೊಂಡ್ರೆ, ಅವ್ರು ಏನ್ ಮಾಡಿದ್ದಾರೆ, ಹಿಂಬದಿಯಿಂದನ ರಗ್ಗನ್ನ ತೆಗೆದುಕೊಂಡ್ಬಂದು ಆತನ ಮೇಲೆ ಹಾಕಿ ಆತನ ಮುಚ್ಚಿದ್ದಾರೆ. ಆಲೋಚನೆ ಮಾಡಿ, ಮುಚ್ಚಿದ್ದಾರೆ. ಅವ್ರು ಇನ್ನೊಬ್ರ ಕೈಲಿ ಯಾರ ಕೈಲೂ ಹೇಳಿದ್ದೀರಾ? ಯಾರ ಕೈಲೂ ಹೇಳಿಲ್ಲ. ಆದ್ರೆ ಕಾನಾನನು ಕೂಡ ಏನ್ ಮಾಡ್ಬೇಕಾಗಿತ್ತು, ಹೋಗಿ ಹೇಳ್ಬಾರ್ದಾಗಿತ್ತು. ಇವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಬಂದು ಒಳಗಡೆ ದಿಢೀರಂತ ನೋಡಿದಾನೆ, ಹಿಂಗ ಆಗೋಗಿದೆ ಅಂದ್ರೆ ಈತನೇ ಆ ಕೆಲಸವನ್ನ ಮಾಡ್ಬೋದಾಯ್ತು. ಅವ್ರು ಮಾಡಿದಂತ ಕೆಲಸವನ್ನ ಈತನೇ ಮಾಡ್ಬೋದಾಗಿತ್ತು. ಈತನೇ ಆತನು ನೋಡಿದ್ದು ಆಗೋಗ್ಬಿಟ್ಟಿದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಈತನು ಅವರು ಹಿಂಬದಿಯಿಂದ ಯಾವ ರೀತಿಯಾಗಿ ರಗ್ಗನ್ನು ತೆಗೆದುಕೊಂಡು ಹೋಗಿ ಕೌಚಿದ್ರು, ಈ ರೀತಿಯಾಗಿ ಇವನೇ ಮಾಡಬಹುದಾಗಿತ್ತು. ಶಾಪಕ್ಕೆ ಗುರಿಯಾಗುವಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಇವನು ಹೋಗಿ ಅವ್ರಿಗೆ ಹೇಳಿದ್ನಲ್ಲ, ಪಾಪವು ಇದು ಅಂದ್ರೆ ತಂದೆಯ ಮಾನವನ ಹರಾಜಾಕುವಂತ ಕೆಲಸ ಇದು. ಆಲೋಚನೆ ಮಾಡಿ, ತಂದೆಯ ಮಾನವನ ಹರಾಜಾಕುವಂತ ಕೆಲಸ. ಆದ್ರಿಂದಲೇ ಶಾಪ ಬಂದಿದೆ. ಅಂದ್ರೆ ಇದರಲ್ಲಿ ನೋಹನ ತಪ್ಪಿದ್ಯಾ? ಆತನು ಕುಡಿದು ಬಿದ್ದಿದ್ದ ಅವನ್ ತಪ್ಪ ಅಲ್ವಾ ಅಂತಂದ್ರೆ ಅದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂತ ಅಂದ್ರೆ, ಯಾವ ಒಬ್ಬ ಮನುಷ್ಯನ ಪಾಪವನ್ನ ದೇವ್ರು ಯಾರನ್ನ ಕ್ಷಮಿಸ್ತಾನೋ, ಯಾರನ್ನ ಆತನು ದ್ವೇಷ ಮಾಡ್ತಾನೋ ಅದು ಆತನ ಇಷ್ಟ. ಅದು ದೇವ್ರು ಆ ರೀತಿಯಾಗಿ ಆತನು ನೋಹನು ಕಾನೂನಿಗೆ ಕೊಟ್ಟಂತ ಶಾಪ ನೆರವೇರುವಂತ ರೀತಿಯಲ್ಲಿ ದೇವ್ರು ಮಾಡಿದಾನೆ ಅಂತಂದ್ರೆ ಆತನು ನಿರ್ದೋಷಿ ಅಂತಾನೆ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿ ಇನ್ನೂ ಗೂಢವಾಗಿ ಏನ್ ನಡೆದಿರ್ತದೋ ಗೊತ್ತಿಲ್ಲ. ಆದ್ರೆ ಬೈಬಲ್ ನಮಗೆ ತಿಳಿಸುವಂತ ರೀತಿಯಲ್ಲಿ ನಮಗೆ ಅರ್ಥವಾಗ್ದಲೇ ಇದ್ರು ಕೂಡ ದೇವ್ರೇನೋ ಅನೀತಿವಂತನಿಗೆ ಸಪೋರ್ಟ್ ಮಾಡಿ ಅವನ ಶಾಪವನ್ನ ನೆರವೇರುವಂತ ರೀತಿಯಲ್ಲಿ ಮಾಡಲ್ಲ. ಆದ್ರಿಂದ ನೋಹನು ಮಾಡಿದಂಥದ್ದು ದೇವರ ದೃಷ್ಟಿಯಲ್ಲಿ ನೀತಿಯುಳ್ಳಂತದ್ದೇ ಆಗಿರ್ತತೆ, ಅದು ನ್ಯಾಯವಾಗಿನೇ ಇರ್ತತೆ. ಅದಕ್ಕೋಸ್ಕರವೇ ಆತನ ಶಾಪವನ್ನು ಕೊಟ್ಟಂತ ಸಮಯದಲ್ಲಿ ಅದು ನೆರವೇರಿದೆ ಅಷ್ಟೇ. ಇದನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಒಂದು ಶಾಪದ ವಿಷಯದಲ್ಲಿ ಕೆಲವೊಂದು ಕೇಡುಗಳಿಗೆ ಎಲ್ಲವೂ ಕೂಡ ನಮ್ಮ ಜೀವಿತಗಳಲ್ಲಿ ನಡೆಯುವಂತ ಎಲ್ಲಾ ಕೇಡುಗಳಿಗೆ ಶಾಪವೇ ಕಾರಣ ಅಲ್ಲ. ಇಲ್ಲಿ ಓದ್ ಜನ್ಮದ ಪಾಪ, ಓದ್ ಜನ್ಮದಲ್ಲಿ ನೀನು ಆ ರೀತಿಯಾಗಿ ಪಾಪವನ್ನ ಮಾಡಿದ್ದೆ, ಅದಕ್ಕೋಸ್ಕರವೇ ನೀನೆ ಆ ಪಾಪವನ್ನು ಮಾಡಿರೋದಕ್ಕೋಸ್ಕರ ಈ ಲೋಕ ಆ ಶಾಪ ಬಂದಿದೆ, ಆ ಶಾಪಕ್ಕೆ ತಕ್ಕಂತೆ ಈ ಲೋಕದಲ್ಲಿ ನೀನು ಈ ರೀತಿಯಾಗಿ ಇದೆಯಾ ಎಂಬುದಾಗಿ ಹೇಳ್ತಿರ್ತೆ. ಇನ್ನೊಂದು ಲೋಕದ ಒಂದು ಆ ಒಂದು ಲೋಕ ಎನ್ನುವಂಥದ್ದು, ಇನ್ನೊಂದು ಜನ್ಮ ಎನ್ನುವಂಥದ್ದು ಇದೆಯಾ? ಆ ಜನ್ಮಕ್ಕೆ ತಕ್ಕಂತೆ ಈ ಒಂದು ಜನ್ಮದಲ್ಲಿ ನಮ್ಗೆ ಈ ರೀತಿಯ ಶಾಪಗಳು ಬರುತ್ತಾ? ಇಬ್ರಿಯರಿಗೆ 9:27 ಓದಿ. ಇಬ್ರಿಯರಿಗೆ 9ನೇ ಅಧ್ಯಾಯ 27ನೇ ವಚನವನ್ನ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು. ಆಲೋಚನೆ ಮಾಡಿ. ಇಲ್ಲಿ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಂತೆ. ಒಂದೇ ಸಾರಿ ಸಾಯುವಂಥದ್ದು ಎಂಬುದಾಗಿ ಹೇಳ್ತತಿ ಇಲ್ಲಿ ಬೈಬಲ್. ಅಂದ್ರೆ ಈಗ ಇನ್ನೊಂದು ಜನ್ಮ ಇದೆ ಅಂತ ಅಂದ್ರೆ ಆ ಜನ್ಮದಲ್ಲೂ ಸಾಯ್ಬೇಕು. ಈ ಜನ್ಮಕ್ಕೆ ಬಂದಿದ್ವಿ ಅಂದ್ರೆ ಈ ಜನ್ಮದಲ್ಲೂ ಸಾಯ್ಬೇಕು. ಅಂದ್ರೆ 2 ಸಾವುಗಳಾಗುತ್ತೆ. ಆದ್ರೆ 2 ಸಾವುಗಳಲ್ಲಿ ಬಂತು, ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಬೇಕೆ. ಅಂದ್ರೆ ಇನ್ನೊಂದು ಜನ್ಮ ಇಲ್ಲ ಅಂತ ಹೇಳಿ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಲೋಕವು ಮಾತನಾಡುವಂತ ಹುಚ್ಚು ಮಾತುಗಳನ್ನ ನಾವಿದನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಹುಚ್ಚರಿಗೆ ಸರಿಯಾದಂತ ಜ್ಞಾನವನ್ನ ಬೋಧನೆ ಮಾಡ್ಬೇಕು. ಇನ್ನೊಂದು ಜನ್ಮ ಎನ್ನುವಂಥದ್ದು ಇಲ್ಲ. ಇವತ್ತು ಓದ್ ಜನ್ಮದಲ್ಲಿ ನಾನು ಆ ರೀತಿಯಾಗಿದ್ದೆ, ಈ ಜನ್ಮದಲ್ಲಿ ಈ ರೀತಿಯಾಗಿ ಇದ್ದೆ ಎಂಬುದಾಗಿ ಮಾತಾಡ್ತಾರಲ್ಲ, ಆ ಜನ್ಮದಲ್ಲಿ ಇದ್ರೆ ಅಲ್ಲೂ ಸಾಯ್ಬೇಕು ತಾನೆ. ಸಾಯ್ದಲ್ಲೇ ಇನ್ನೊಂದು ಲೋಕಕ್ಕೆ ಜಂಪ್ ಆಗ್ಬಿಡ್ತಕ್ಕ ಆಗ್ತದ? ಆಗಲ್ಲ.
ಕೀರ್ತನೆ 89:48 ವಚನದಲ್ಲಿ ತನ್ನನ್ನು ಮರಣಕ್ಕೆ ತಪ್ಪಿಸಿಕೊಂಡು ಪಾತಾಳವನ್ನ ಹೊಂದದೆ ಚಿರಂಜೀವಿಯಾಗುವ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿ ಹೇಳ್ತದೆ. ಅಂದ್ರೆ ಇನ್ನೊಂದು ಲೋಕಕ್ಕೆ ಹೋಗ್ಬೇಕಂದ್ರೆ ಖಚಿತವಾಗಿ ಮನುಷ್ಯನ ಸಾಯಲೇಬೇಕು ಎಂಬುದಾಗಿ ಹೇಳುತ್ತೆ. ಇವರ ಮಾತಿಗೆ ಇವರ ಆಲೋಚನೆಗಳಂತೆ ನಾವು ಆಲೋಚನೆ ಮಾಡುವಂತದ್ದಾದ್ರೆ 2 ಜನ್ಮಗಳಿದೆ ಅಂದ್ರೆ ಆ ಜನ್ಮದಲ್ಲಿ ಒಂದ್ಸತಿ ಸಾಯ್ಬೇಕು, ಈ ಜನ್ಮದಲ್ಲಿ ಒಂದ್ಸತಿ ಸಾಯ್ಬೇಕು. ಆದ್ರೆ ಬೈಬಲ್ ಏನ್ ಹೇಳುತ್ತೆ, ಒಂದೇ ಸಾರಿ ಸಾಯುವುದು ಅಂತ ಹೇಳಿ ಹೇಳ್ತದೆ. ಅಂದ್ರೆ ಒಂದೇ ಜನ್ಮ ಐತೆ ಅಂತ ಅರ್ಥ. ಓದ್ ಜನ್ಮನು ಯಾವುದೂ ಕೂಡ ಇಲ್ಲ. ಅಲ್ಲಿದಂತ ಯಾವುದೇ ಶಾಪಗಳು ಇಲ್ಲಿಗೂ ಬರಲ್ಲ. ಈ ಲೋಕದಲ್ಲಿ ದೇವರು ಯಾವ ರೀತಿಯಾಗಿ ಯಾರ್ಯಾರನ್ನ ಹುಟ್ಟಿಸ್ತಾನೋ ಆ ರೀತಿಯಾಗಿ ಒಂದೇ ಲೋಕದಲ್ಲಿ, ಇದೊಂದೇ ಲೋಕದಲ್ಲಿ ಒಂದೇ ಜನ್ಮದಲ್ಲಿ ಹುಟ್ಟುತ್ತೀವಿ, ಆಮೇಲಿಂದ ಸಾಯ್ತೀವಿ, ಆಮೇಲಿಂದ ನನ್ನ ನ್ಯಾಯ ತೀರ್ಬೇಕೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಓದದನ ಇಬ್ರಿಯರಿಗೆ 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ. ನೇಮಕ ಅಂದ್ರೆ ದೇವ್ರ ನೇಮಕ ಮಾಡಿದಾನೆ. ಇದು ಒಂದೇ ಜನ್ಮದಲ್ಲಿ ಹುಟ್ಟಬೇಕು. ಮನುಷ್ಯನ ಜನ್ಮದಲ್ಲಿ ಆತನ ಏನ್ ಮಾಡ್ಬೇಕು, ಒಂದೇ ಸರಿ ಸಾಯ್ಬೇಕು, ಆಮೇಲೆ ನ್ಯಾಯ ತೀರ್ಬೇಕೆಗೆ ಹೋಗ್ಬೇಕು ಎಂಬುದಾಗಿ. ಇವ್ ಯಾವುದೇ ಕಾರಣಕ್ಕೂ ಇನ್ನೊಂದು ಜನ್ಮ ಎನ್ನುವಂಥದ್ದಿಲ್ಲ. ಇನ್ನೊಂದು ಜನ್ಮದ ಶಾಪವೂ ಕೂಡ ತಗುಲಲ್ಲ ಎನ್ನುವಂಥದ್ದು ಖಚಿತವಾಗಿ ಅರ್ಥ ಆಯ್ತು. ಇವತ್ತು ಒಂದ್ ವೇಳೆ ಮನುಷ್ಯನು ಅಂಗವಿಕಲನಾಗಿ ಆತನು ಯಾವುದೋ ಒಂದು ಅವಯವಗಳಿಲ್ಲದಂತ ರೀತಿಯಲ್ಲಿ ಹುಟ್ಟುವಂಥದ್ದನ್ನು ನೋಡಿದಂತ ಮನುಷ್ಯನು ಕೂಡ ಹೇಳ್ತಾನೆ, ಅವನು ಮಾಡಿದಂತ, ಇವನ ತಂದೆ ತಾಯಿಗಳು ಮಾಡಿದಂತ ಶಾಪ ಅವನ ಮೇಲೆ ಬಂದಿದೆ, ಇವರ ಪಿತೃಗಳು ಮಾಡಿದಂತ ಆ ಪಾಪ ಇವನ ಮೇಲೆ ಶಾಪವಾಗಿ ಬದಲಾಗಿದೆ. ಆದ್ರಿಂದಲೇ ಇವನು ಏನ್ ಮಾಡಿದ್ದಾನೆ, ಅಂಗವಿಕಲನಾಗಿ ಹುಟ್ಟಿದ್ದಾನೆ, ಕುರುಡನಾಗಿ ಹುಟ್ಟಿದ್ದಾನೆ, ಕುಂಟನಾಗಿ ಹುಟ್ಟಿದ್ದಾನೆ, ಇದು ಯಾವುದೋ ಒಂದು ಲೋಪವುಳ್ಳಂತವನಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಈ ಲೋಕ ಮಾತಾಡುತ್ತೆ. ಇದು ಕೂಡ ಸುಳ್ಳೋ ನಿಜವೋ? ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನು ಓದಿ. ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನ. ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇವನು ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ. ನೋಡಿ, ಒಬ್ಬ ಮನುಷ್ಯನು ಕುರುಡನಾಗಿ ಹುಟ್ಟಿದ್ದಾನೆ. ಆ ಕುರುಡನಾಗಿ ಹುಟ್ಟಿದ್ದಕ್ಕೋಸ್ಕರ ಈ ಶಿಷ್ಯಂದಿರು ನೋಡ್ಬಿಟ್ಟು ಇವ್ರಿಗೆ ಏನ್ ಆಲೋಚನೆ ಬಂದಿದೆ ಅಂದ್ರೆ, ಈತನ ಕುರುಡನಾಗಿ ಹುಟ್ಟಿದನಂದ್ರೆ ಯಾರೋ ಪಾಪ ಮಾಡಿರೋದಕ್ಕೋಸ್ಕರವೇ ಹುಟ್ಟಿದ್ದೇವೆ, ಆ ಪಾಪ ಮಾಡಿರೋದಕ್ಕೋಸ್ಕರವೇ ಇವನು ಈ ರೀತಿಯಾಗಿ ಹುಟ್ಟಿದ್ದಾನೆ. ಯಾಕೆ ಅಂತ ಅಂದ್ರೆ ಅವ್ರು ಪಾಪ ಮಾಡಿದ್ರಿಂದನ ಆ ಒಂದು ಪಾಪಕ್ಕೆ ತಕ್ಕಂತೆ ಆ ಶಾಪ ಇವನ್ ಮೇಲೆ ಬಂದಿದೆ. ಆ ಶಾಪ ಏನ್ ಮಾಡಿದೆ, ಇವನನ್ನ ಅವಯವಗಳು ಲೋಪವುಳ್ಳವನ್ನಾಗಿ ಹುಟ್ಟುವಂತ ರೀತಿಯಲ್ಲಿ ಶಾಪ ಬರ್ತಿದೆ ಎಂಬುದಾಗಿ ಇವರು ಕೂಡ ಅಂದ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಮಹಾಜ್ಞಾನಿಯಾದಂತ ಕ್ರಿಸ್ತರ ಬಳಿಯಲ್ಲಿ ಇರುವಂತ ಇವರು ಕೂಡ ಅರ್ಥ ಮಾಡಿಕೊಂಡಿರುವಂತದನ್ನ ಆಲೋಚನೆ ಮಾಡಿ. ಅಂದ್ರೆ ಒಬ್ಬ ಮನುಷ್ಯನ ಅವಯವ ಲೋಪವುಳ್ಳವನಾಗಿ ಹುಟ್ಟುತ್ತಾನೆ ಅಂದ್ರೆ ಅದಕ್ಕೆ ಕಾರಣ ಶಾಪ ಎಂಬುದಾಗಿ ಇವರು ಕೂಡ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕ್ರಿಸ್ತನನ್ನ ಕೇಳಿದಕ್ಕೆ ಏನ್ ಹೇಳ್ತಾರೆ, ಇವನು ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಿಲ್ಲ. ಇವತ್ತು ಒಬ್ಬ ಮನುಷ್ಯನು ಪಾಪವನ್ನ ಮಾಡಿದಕ್ಕೋಸ್ಕರವೇ ಅಂಗವಿಕಲನಾಗಿ ಹುಟ್ಟೋದಕ್ಕೆ ಸಾಧ್ಯವಾ? ಅವನ ಅಂಗವಿಕಲನಾಗಿ ಒಂದು ವೇಳೆ ಮಧ್ಯ ವಯಸ್ಸಿನಲ್ಲಿ ಅವನ ಅವಯವಗಳನ್ನ ಕಳ್ಕೋಬಹುದು, ಅದ್ ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಕ್ಸಿಡೆಂಟ್ ಅಲ್ಲಿ ಕಳ್ಕೋಬಹುದು, ಮತ್ತೊಂದರಲ್ಲಿ ಯಾವ್ದೋ ಆಗುವಂತ ಅವಘಡಗಳಲ್ಲಿ ಹೋಗ್ಬೋದು. ಆದ್ರೆ ಒಬ್ಬ ಮನುಷ್ಯನು ಪಾಪ ಮಾಡಿದ್ರಿಂದಲೇ ನಿನ್ನೆ ತಾಯಿಯ ಗರ್ಭದಿಂದ ಆ ರೀತಿಯಾಗಿ ಬರಲ್ಲ. ಅವೆಲ್ಲವೂ ಕೂಡ ಅಜ್ಞಾನದ ಮಾತುಗಳು. ಅಂದ್ರೆ ಇನ್ನೊಬ್ಬರ ಮನುಷ್ಯರ ತಂದೆ ತಾಯಿಗಳ ಪಾಪ ಶಾಪಗಳು ಮಕ್ಕಳಿಗೆ ತಗಲಲ್ಲ ಎನ್ನುವಂಥದ್ದು ಗೊತ್ತಾಯ್ತು. ಇನ್ನೊಂದು ಜನ್ಮದ ಪಾಪಗಳು ಅದು ಕೂಡ ಇನ್ನೊಂದು ಜನ್ಮವೇ ಇಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಯ್ತು. ಅಂದ್ರೆ ಈ ಪಾಪ ಶಾಪಗಳ ವಿಷಯದಲ್ಲಿ ಎಲ್ಲದಕ್ಕೂ ಕಾರಣನು ದೇವರು ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ಒಬ್ಬ ಮನುಷ್ಯನ ಹಾಕಿದಂತ ಶಾಪ ನೆರವೇರಬೇಕು ಅಂದ್ರು, ಒಬ್ಬ ಮನುಷ್ಯನ ಹಾಕಿದಂತ ಶಾಪವು ನೆರವೇರಬಾರದು ಅಂದ್ರು, ಅದಕ್ಕೆ ಕಾರಣನು ದೇವರು. ಈಗ ದೇವರೇ ಪಾಪ ಶಾಪಗಳಿಗೆ ಕಾರಣನು ಎಂಬುದಾಗಿ ಗೊತ್ತಾಯ್ತು. ದೇವರು ಶಪಿಸ್ತಾನ? ಈಗ ದೇವರು ಶಪಿಸ್ತಾನ? ನಾವೆಲ್ಲರೂ ಕೂಡ ಚರ್ಚ್ಗಳಲ್ಲಿ ದೇವರ ಆಶೀರ್ವದಿಸ್ತಾನೆ, ದೇವರ ಆಶೀರ್ವದಿಸ್ತಾನೆ, ದೇವರ ಆಶೀರ್ವದಿಸ್ತಾನೆ, ದೇವ್ರು ನಿನ್ನ ಮನೆಯವರನ್ನ ಆಶೀರ್ವದಿಸ್ತಾನೆ, ದೇವ್ರು ನಿನ್ನ ಅನ್ನಪಾನಗಳನ್ನ ಆಶೀರ್ವದಿಸ್ತಾನೆ, ದೇವ್ರು ನಿನ್ನ ಸೊತ್ತುಗಳನ್ನ ಆಶೀರ್ವದಿಸ್ತಾನೆ. ಇದೆಲ್ಲವನ್ನು ನಾವು ಕಾರ್ಡ್ಗಳಲ್ಲಿ ಓದ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದೀವಿ. ಹೊಸ ವರ್ಷದಲ್ಲಿ ಏನ್ ಮಾಡ್ತಾರೆ, ವಾಗ್ದಾನ ಕಾರ್ಡ್ ಎಂಬುದಾಗಿ ಕೊಡ್ತಾರೆ. ಅದ್ರಲ್ಲೆಲ್ಲ ಏನಿರ್ತತೆ, ಬರೇ ಆಶೀರ್ವಾದ ವಚನಗಳೇ ಇರ್ತತೆ. ಆಶೀರ್ವಾದ ವಚನಗಳನ್ನ ಹೊರತಾಗಿ ಬೇರೆ ಇನ್ನೇನು ಇರಲ್ಲ ಅದ್ರಲ್ಲಿ. ಯಾಕೆಂದ್ರೆ ಬೈಬಲ್ ಅಲ್ಲಿ ಬೇರೆ ಮಾತುಗಳನ್ನ ಇವರು ಆಯ್ಕೆ ಮಾಡ್ಕೊಳಲ್ವಲ್ಲ, ಅದಕ್ಕೋಸ್ಕರನ ಆ ಮಾತುಗಳೇ ಇರ್ತದೆ. ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದ್ರೆ ಯಾವತ್ತಾದ್ರೂ ಶಾಪದ ಕಾರ್ಡ್ಗಳನ್ನ ಹೊಂದ್ಕೊಂಡಿದೀವ? ಅವ್ರು ಕೊಟ್ಟಿದಾರ? ಇಲ್ಲ. ದೇವ್ರು ಶಪಿಸ್ತಾನ? ದೇವ್ರು ಶಪಿಸ್ತಾನೋ ಇಲ್ವೋ? ಒಂದು ಸಾರಿ ಆದಿಕಾಂಡ 4ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 11ನೇ ವಚನ. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಆಲೋಚನೆ ಮಾಡಿ ಇಲ್ಲಿ. ಅಂದ್ರೆ
ಕಾಯಿನನು ತನ್ನ ತಮ್ಮನಾದಂತ ಹೇಬೆಲನನ್ನ ಕೊಂದಾಕಿದ್ದಂತ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಶಾಪವನ್ನ ಕೊಡ್ತಾ ಇದ್ದಾರೆ. ದೇವರು ಶಪಿಸ್ತಾ ಇದ್ದಾರೆ ಇಲ್ಲಿ. ನಾ ಇದನ್ನ ಯಾರು ಮಾಡ್ತಾ ಇರುವಂತದ್ದು? ಕಾಯಿನನ್ನು ಮಾಡ್ತಾ ಇಲ್ಲ, ಆದಾಮನ್ ಮಾಡ್ತಾ ಇಲ್ಲ, ಇಲ್ಲ ಅವ್ವಳು ಮಾಡ್ತಾ ಇಲ್ಲ, ದೇವರೇ ಮಾಡ್ತಾ ಇದ್ದಾನೆ. ಸಾಕ್ಷಾತ್ ಸೃಷ್ಟಿಕರ್ತನೇ ಮಾಡ್ತಾ ಇದ್ದಾನೆ ಇದನ್ನ. 4:11 ಆದಿಕಾಂಡ, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದಂತ ಈ ಭೂಮಿಯನ್ನ ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು, ಶಾಪ ಬಂತು, ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಿರುವಿ ಅಂದನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನನ್ನ ಅಪರಾಧದ ಫಲ, ನಾನು ಮಾಡಿರುವಂತ ಅಪರಾಧ ಏನಿದೆಯೋ, ಆ ಒಂದು ಸಾವೇನಿದೆಯೋ, ಕೊಂದಾಕಿರುವಂತದ್ದು ಏನಿದೆಯೋ, ಇದರ ಒಂದು ಫಲ ತಾಳಕೂಡದಷ್ಟಾಗಿದೆ. ಏನಕ್ಕೆ ತಾಳಕೂಡದಷ್ಟಾಗಿದೆ? ದೇವರು ಶಪಿಸಿದ್ನಲ್ಲ, ಅದಕ್ಕೋಸ್ಕರ. ನೀನು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಂತಾಗಿ ಶಾಪವನ್ನ ಕೊಟ್ಟಿದ್ದೇನೆ ದೇವರು. ಅಂದ್ರೆ ದೇವರು ಶಾಪವನ್ನ ಕೊಡ್ತಾನ? ದೇವರು ಶಾಪವನ್ನ ಕೊಡ್ತಾನೆ ಎನ್ನುವಂಥದ್ದು ಖಚಿತವಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸ್ಪಷ್ಟವಾಗಿ ಇದ್ರಲ್ಲಿ ಎರಡು ಮಾತಿಲ್ಲ. ದೇವರು ಶಪಿಸ್ತಾನೆ ಎನ್ನುವಂಥದ್ದನ್ನ 1 ವರ್ಷಗಳು 21:19 ಓದಿ. 1 ವರ್ಷಗಳು 21:19 ಏನಾಗಿದೆಯೋ? ಅವನಿಗೆ ನೀನು ಕೊಲೆ ಮಾಡಿ 1 ವರ್ಷಗಳು 21:19. ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡೆಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ. ಸಾಕು. ಇಲ್ಲಿ ನೋಡಿ, ಈ ಈ ಇಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 21:19 ಗಮನಿಸಿ. 1 ಅರಸುಗಳು 21ನೇ ಅಧ್ಯಾಯ 19ನೇ ವಚನವನ್ನ, ನೀನು ಅವನಿಗೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದನು. ಅಂದ್ರೆ ಈ ಒಂದು ಇಸ್ರಾಯೇಲ್ ರಾಜನ ವಿಷಯದಲ್ಲಿ ದೇವರಲ್ಲಿ ಮಾತನಾಡ್ತಾ ಇದ್ದಾರೆ. ಈ 17ರಿಂದ ಗಮನಿಸುವಂತದ್ದಾದ್ರೆ, ಆಗ ತಿಷ್ಬೀನಾದ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನಿಗೆ ಈ ನಾಬೋತನ ದ್ರಾಕ್ಷಿಯ ತೋಟವನ್ನು ಸ್ವಾಧೀನ ಮಾಡಿ. ಈ ನಾಬೋತನ್ ಎನ್ನುವಂತ ಈ ವ್ಯಕ್ತಿಯ ದ್ರಾಕ್ಷಿಯ ತೋಟವನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ ಈತನು. ಅನ್ಯಾಯವಾಗಿ ಮಾಡ್ಕೊಂಡಿದ್ದಾನೆ ಈತನು. ಈತನು ಮಾಡಿದಂಥದ್ದು ತಪ್ಪು. ಈತನ ಅರಮನೆಯ ಪಕ್ಕದಲ್ಲಿ ಯಾವುದೋ ಜಮೀನು ಐತಿ ಅಂತಿದ್ದಂಗೆ ಈತನು ಸ್ವಾಧೀನ ಮಾಡ್ಕೊಂಡ್ಬಿಡ್ತಾನ. ಈತನು ಮಾಡಿದಂಥದ್ದು ದುರ್ಮಾರ್ಗತನ. ಈ ದುರ್ಮಾರ್ಗತನವನ್ನ ಮಾಡಿದ್ದಕ್ಕೋಸ್ಕರನ ಇಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ, ನೀನು ನಿನ್ನ ಅರಮನೆಯ ಪಕ್ಕದಲ್ಲಿರುವಂತಹ ದ್ರಾಕ್ಷಿ ತೋಟವನ್ನು ನೀನು ಸ್ವಾಧೀನ ಮಾಡ್ಕೊಂಡಿದ್ಯಲ್ಲ, ಆದ್ರಿಂದ ಶಾಪವನ್ನ ಕೊಡ್ತಾ ಇದ್ದೀನಿ ಎಂಬುದಾಗಿ ದೇವ್ರು ಹೇಳಿ ಏನ್ ಮಾಡ್ತಾ ಇದ್ದಾರೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನ ಸಂಪಾದಿಸಿಕೊಂಡಿದೆಯಲ್ಲ, ಅವನ ದ್ರಾಕ್ಷಿಯ ತೋಟ ಬೇಕು ಅಂದಿದ್ದಕ್ಕೋಸ್ಕರ ಆತನನ್ನು ಅನ್ಯಾಯವಾಗಿ ಕೊಲೆ ಮಾಡ್ತಾನೆ. ಇದನ್ನು ಅನ್ಯಾಯವಾಗಿ ಕೊಲೆ ಮಾಡಿ ಏನ್ ಮಾಡ್ತಾನೆ ಅಂದ್ರೆ, ನೀನು ಕೊಲೆ ಮಾಡಿ ಸಂಪಾದಿಸಿಕೊಂಡಿಯಲ್ಲ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದಂತ ಸ್ಥಳದಲ್ಲಿ ನಿನ್ನ ರಕ್ತವನ್ನು ಕೂಡ ನೆಕ್ಕುವ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ನೀನು ಒಬ್ಬ ನೀತಿವಂತನ ಪ್ರಾಣವನ್ನ ನೀನು ತೆಗೆದಿದೆಯಲ್ಲ, ಆ ನೀತಿವಂತನ ರಕ್ತವನ್ನು ನಾಯಿಗಳು ನೆಕ್ಕಿದವಲ್ಲ, ಅಲ್ಲೇನೇನೆ ನಿನ್ನ ರಕ್ತವನ್ನು ಕೂಡ ನೆಕ್ತವೆ ಎಂಬುದಾಗಿ ದೇವರು ಶಾಪವನ್ನ ಕೊಡ್ತಾ ಇದ್ದಾನೆ. ದೇವರು ಶಪಿಸ್ತಾ ಇದ್ದಾನೆ. ಆ ಶಾಪನೆ ಈಗ ಕಾಯಿನನ ವಿಷಯದಲ್ಲಿ ಶಾಪವನ್ನು ಕೊಟ್ಟರು ದೇವರು, ಅದು ನೆರವೇರ್ತು. ನೀನು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ದೇವರು ಹೇಳಿದ್ದಾರೆ. ಈತನ ಏನ್ ಹೇಳ್ತಾ ಇದ್ದಾನೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ಅಂದ್ರೆ ಈತನ ಕೈಯಲ್ಲಿ ತಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಆ ಒಂದು ಪಾಪವನ್ನ, ಆ ಶಾಪವನ್ನ ತಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ದೇವರಿಂದ ಬಂದಿರುವಂತಹ ಶಾಪವನ್ನು ಈತನು ಸಹಿಸೋದಕ್ಕೆ ಆಗ್ತಾ ಇಲ್ಲ. ಈತನು ಭೂಮಿ ಬೆಳೆಯಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀನ್ ಇಲ್ಲಿ ಬಿಟ್ಟು ಹೋಗ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಇರೋದ್ ನೋಡ್ರಿ 3 ಜನ ಮನುಷ್ಯರು, ಆದಾಮ ಅವ್ವಳು ತಂದೆ ತಾಯಿಗಳನ್ನ ಬಿಟ್ಟು ಇವನು ದೂರ ಹೋಗ್ಬೇಕು. ಈಗ ಎಲ್ಲಿ ಹೋಗ್ತಾನೆ? ಭೂಮಿ ಬೇರೆ ಬೆಳೆಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನನ್ನ ತಿಂತಾನೆ? ಬರೇ ಗಿಡ ಮರಗಳ ಮಧ್ಯದಲ್ಲಿ, ಆ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಬದುಕ್ತಾನೆ ಈತನು? ಆಲೋಚನೆ ಮಾಡಿ, ಎಂತ ಕ್ರೂರತನವನ್ನ ತಂದುಕೊಂಡಿದ್ದಾನು. ಅಂದ್ರೆ ದೇವರು ಶಪಿಸಿದ್ರೆ ಈ ರೀತಿಯಾಗಿರುತ್ತಾ? ಈ ರೀತಿಯಾಗಿ ನೆರವೇರಿದೆ ಕಾಯಿನನ ಜೀವಿತದಲ್ಲಿ. ಇಲ್ಲೂ ಕೂಡ ದೇವರು ಏನ್ ಮಾಡಿದ್ದಾರೆ, ನಿನ್ನ ನಾಬೋತನ ರಕ್ತವನ್ನು ನೆಕ್ಕಿದಂತ ಜಾಗದಲ್ಲಿ ನಿನ್ನ ರಕ್ತವನ್ನು ಕೂಡ ನೆಕ್ತವೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದು ನೆರವೇರಿದೆಯೋ ಇಲ್ವೋ 1 ಅರಸುಗಳು 22:38 ಅದರಲ್ಲಿ ಗಮನಿಸಿ. 22ನೇ ಅಧ್ಯಾಯ 38ನೇ ವಚನವನ್ನ, ದೇವದಾಸಿಯರು ಸ್ನಾನ ಮಾಡುವ
ಸಮಾರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹ ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು ಅಂದ್ರೆ ಆತರ ಅಂತ್ಯವೂ ಆಗೋಗಿದೆ. ಅವನ ರಕ್ತವನ್ನು ಕೂಡ ನಾಯಿಗಳು ನೆಕ್ಕಿದವೆ. ಅಂದ್ರೆ ದೇವರು ಹಾಕಿದಂತ ಶಾಪ ಇಲ್ಲೂ ಕೂಡ ನೆರವೇರ್ತಾ, ಇಲ್ಲೂ ಕೂಡ ಅವನು ಹಾಕಿದಂತ ಶಾಪವು ನೆರವೇರಿದೆ ಎನ್ನುವಂಥದ್ದು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಈಗ ಈ ಶಾಪವನ್ನ ಈಗ ನಮ್ಮೆಲ್ಲರಿಗೂ ಕೂಡ ಪಾಪ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬೇಕು ಎನ್ನುವಂಥದ್ದು ಗೊತ್ತಿದೆ. ನಾವೆಲ್ಲರೂ ಕೂಡ ಪಾಪವನ್ನ ಮಾಡಿದೀವಿ. ಆ ಪಾಪ ಪರಿಹಾರಕ್ಕೆ ತಕ್ಕಂತೆನೆ ಯಾವ ರೀತಿಯಾಗಿ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು ಅದು 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ಮಾತುಗಳನ್ನು ಒಂದು ನೋಡ್ತೀವಿ. 1 ಯೋಹಾನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ನಮ್ಮ ಮಾಡಿದರೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಅಂದ್ರೆ ನಾವು ಒಪ್ಕೊಂಡು ಬಾಯಿತ ಅರಕೆ ಮಾಡ್ಬಿಟ್ರೆ ದೇವ್ರೇ ನಾವು ತಪ್ಪುಗಳನ್ನು ಮಾಡಿದೀವಿ ಅಂತ ಹೇಳಿ ಪಾಪಗಳನ್ನ ಮಾಡಿದೀವಿ ಅಂತ ಹೇಳಿ ಒಪ್ಕೊಂಡು ಅರಕೆ ಮಾಡ್ಬಿಟ್ರೆ ದೇವರು ಪಾಪಗಳನ್ನ ಕ್ಷಮಿಸ್ಬಿಡ್ತಾನೆ ಅಂತ. ಆದ್ರೆ ಶಾಪಗಳನ್ನ ಬಂದ್ರೆ ಏನ್ ಮಾಡ್ಬೇಕು? ದೇವ್ರ ಶಾಪಗಳನ್ನ ಹಾಕ್ತಾನೆ. ಅವಾಗ ಏನ್ ಮಾಡ್ಬೇಕು? ಈ ಶಾಪವನ್ನ ಕೊಡುವಂತವನು, ಶಾಪಗಳನ್ನ ಕೊಡುವಂತವನು, ಆಶೀರ್ವಾದವನ್ನು ಕೊಡುವಂತವನು ದೇವರು ಎಂಬುದಾಗಿ ಗೊತ್ತಾಯ್ತು. ಮತ್ತೆ ಶಾಪಗಳನ್ನು ತೆಗೆಯುವಂತವನು ಯಾರು? ಮುಂದಿನ ಭಾಗದಲ್ಲಿ ಅದನ್ನ ನೋಡಿಕೊಳ್ಳೋಣ.